So what exactly is the meaning of the title? The tables turn. Tables turn ಅಂದ್ರೆ ಏನು? It is a reversal of situation. Situation ಒಂದು ನಿರ್ದಿಷ್ಟವಾದಂಥ ಒಂದು ಸಿಚುವೇಶನ್ ಏನದಲ್ಲ ಅದು ಎಂಟೈರ್ಲಿ ಚೇಂಜ್ ಆಗೋದು. ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಾಕ್ತಿದ್ರಪ್ಪ ಅಂತಂದ್ರೆ ಇನ್ಸ್ಟೆಡ್ ನೀವು ಅವ್ರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ. ಓಕೆ, if man was creating problems for this universe or for this earth, okay, the earth can create problems for him as well. Okay, best example is corona. Okay, ಮನುಷ್ಯ ಏನೋ ಮಾಡಕ್ ಹೋದ, ಏನೋ ಆಯ್ತು. So the situation was changed. Situation was not like that. Situation was not uniform. It actually changed. So illi this poem written by William Wordsworth is a very meaningful poem. ಇಲ್ಲಿ ಏನು ಹೇಳ್ತದಪ್ಪ ಅಂದ್ರೆ ಮನುಷ್ಯ ಮತ್ತೆ ಪ್ರಕೃತಿ ಕಡೆ ಹೋಗ್ಬೇಕಂತ. ನಿಜವಾದ ಸಂತೃಪ್ತಿ, ನಿಜವಾದ ಪ್ರೀತಿ, ನಿಜವಾದ ವಾತ್ಸಲ್ಯ, ನಿಜವಾದ ಬೆಳವಣಿಗೆ, ಮನುಷ್ಯನ ಬೆಳವಣಿಗೆಗೆ ಏನಾದರೂ ಒಂದು ಅನುಕೂಲ ಪರಿಸ್ಥಿತಿ ಯಾರಾದರೂ ಮಾಡಿಕೊಡ್ತಾರಪ್ಪ ಅಂತಂದ್ರೆ ಯಾರು ಮಾಡಿಕೊಡ್ತಾರ? ಪ್ರಕೃತಿ. It is the nature which is God. It is the nature which can make man strong. It is nature which can develop his personality. It is nature which can nurture him very much. ಎಲ್ಲ ರೀತಿಯಿಂದಲೂ ಮನುಷ್ಯನ ಬೆಳವಣಿಗೆಗೆ ಪೂರಕವಾಗಿದ್ದು ಯಾವುದಾದ್ರೂ ಐತಪ್ಪ ಅಂದ್ರೆ ಅದು ಪ್ರಕೃತಿ ಅಂತ. ಸೊ ವಿಲಿಯಂ ವರ್ಡ್ಸ್ವರ್ತ್ ಯಾರಪ್ಪ ಅಂತಂದ್ರೆ 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿದಂಥ ಒಬ್ಬ ಮಹಾನ್ ಕವಿ. ಇವ್ರಿಗೆ ನಾವು ಏನಂತ ಕರಿತೀವಿ? ಹೈ ಪ್ರೀಸ್ಟ್ ಆಫ್ ನೇಚರ್. ಪ್ರೀಸ್ಟ್ ಅಂದ್ರೆ ಯಾರಿಗಂತೀವಿ? ಅದನ್ನ ಬಿಟ್ರೆ ಮತ್ತೆ ಆರಾಧಕ, ಪೂಜಾರಿ ಅಥವಾ ಆರಾಧಕ, ಯಾವ್ದನ್ನ ಆರಾಧನೆ ಮಾಡುವಂಥವ್ರು. ಓಕೆ, ಗುಡಿಯಲ್ಲಿ ಇರ್ತಾನಲ್ಲ ಪ್ರೀಸ್ಟ್, ಆ ಥರ. ಸೊ ನೇಚರ್ ಒಂದು ದೇವಾಲಯ ಆದ್ರ ಈ ಕವಿ ಪ್ರಕೃತಿ ಆರಾಧಕ ಆಯ್ತಾನೆ. ಸಿಗ್ತಲ್ಲ, ಇಡೀ ಪ್ರಕೃತಿನೇ ಒಂದು ಏನಾದರೂ ಒಂದು ದೇವಾಲಯ ಆದ್ರೆ ಆ ಪ್ರಕೃತಿ ಆರಾಧಕ ಯಾರು? ಪರಮ ಆರಾಧಕ ಅಂತ ಯಾರಿಗೆ ಕರಿತೀವಪ್ಪ ಅಂದ್ರೆ ನಾವು ವಿಲಿಯಂ ವರ್ಡ್ಸ್ವರ್ತ್. ಅಂತ ಒಂದು ಪ್ರಕೃತಿ ಬಗ್ಗೆ ಭಯಂಕರ ಪ್ರೀತಿ ಇದ್ದಂಥ, ಬಹಳ ಗಾಢವಾಗಿದ್ದಂಥ ಪ್ರೀತಿ ಇದ್ದಂಥ ಯಾರಾದ್ರೂ ಒಬ್ಬ ಕವಿ ಇದ್ದಪ್ಪ ಹೋಗಿದ್ದಪ್ಪ ಅನ್ನೋದು ವಿಲಿಯಂ ವರ್ಡ್ಸ್ವರ್ತ್. ಓಕೆ, ಪ್ರಕೃತಿ ಮೇಲೆ ಭಯಂಕರ ಅವರಿಗೆ ಅಭಿಮಾನ, ಬಹಳಷ್ಟು ಪ್ರೀತಿ, ಅದೆಲ್ಲ ಅವರ ಒಂದು ಕವನಗಳಲ್ಲಿ ತುಂಬಿ ಚೆಲ್ತದೆ. ಆ್ಯಕ್ಚುಲಿ ಹಿ ಹ್ಯಾಸ್ ಗಾಟ್ ಅ ಗ್ರೇಟ್ ಲವ್ ಫಾರ್ ನೇಚರ್. ಹೌದಾ? ಪ್ರಕೃತಿ ಅಂದ್ರೆ ಏನು ನಮ್ಗಿಂತ ಹೆಚ್ಚಾಗಿ ನಿಮಗೆ ಗೊತ್ತು, ಯಾಕಂದ್ರೆ ನಾವೆಲ್ಲ ಹೊಲದಲ್ಲೆಲ್ಲ ಕೆಲಸ ಮಾಡಿದವರಲ್ಲ, ನಿಮಗೆ ಗೊತ್ತು. ಭೂಮಿ ಜೊತೆ ಇದ್ದವ್ರು ನೀವು. ಓಕೆ, ಒರಿಜಿನಲ್ ನೀವೆಲ್ಲ ಫೀಲ್ ಮಾಡಿರಿ, ನಾವು ಬರೀ ದೂರಿಂದ ನೋಡೇವು ಅಷ್ಟೇ. ಬಟ್ ಸ್ಟಿಲ್ ವಿ ಆಲ್ ಎಂಜಾಯ್ ದ ಕಂಪ್ನಿ ಆಫ್ ನೇಚರ್. ಪ್ರಕೃತಿಯಲ್ಲಿ ನಾವು ಬೆಳಿಬೇಕಪ್ಪ, ಪ್ರಕೃತಿಯಲ್ಲಿ ನಾವು ನಮ್ಮ ಒಂದು ಪರ್ಸನಾಲಿಟಿಯನ್ನು ಬೆಳೆಸ್ಕೋಬೇಕನ್ನೋ ಏನು ಆಸೆ ಇರ್ತದಲ್ಲ, ಅದನ್ನೆಲ್ಲ ನೀವು ನಮ್ಗಿಂತ ಜಾಸ್ತಿ ನಿಮಗೆಲ್ಲ ಅದು ಅನುಭವ ಅದ. ಓಕೆ, ಸೊ ಇಲ್ಲಿ ಪೋಯಮ್ ಒಳಗೆ ಏನು ಹೇಳ್ತಾರೆ ನೋಡ್ರಿ. ವಿಲಿಯಂ ವರ್ಡ್ಸ್ವರ್ತ್, ಇನ್ನೊಂದ್ಸಲ ಓದ್ತೀನಿ. ವಿಲಿಯಂ ವರ್ಡ್ಸ್ವರ್ತ್ 1770 to 1850 is popularly known as the poet of nature. ಏನಂತ ಕರೀತಾರೆ? ಸೆಂಟೆನ್ಸ್ ಮೀನಿಂಗ್ ಹೇಳಿರೋದು. ವಿಲಿಯಂ ವರ್ಡ್ಸ್ವರ್ತ್ 1770 to 1850 is popularly known as the poet of nature. What do you mean by it? ಈ ಸೆಂಟೆನ್ಸ್ ಮೀನಿಂಗ್ ಹೇಳಿ ನಾನು. ವಿಲಿಯಂ ವರ್ಡ್ಸ್ವರ್ತ್ ಅಂದ್ರೆ ಯಾರು? ಕವಿ. ಇಲ್ಲೇನು ಬಂತು ಸೆಂಟೆನ್ಸ್? ಈಸ್ ಪಾಪ್ಯುಲರ್ಲಿ. ಪಾಪ್ಯುಲರ್ ಅಂದ್ರೆ ಏನ? ಜನಪ್ರಿಯವಾದ. ಏನಂತ ಜನಪ್ರಿಯ ಅದಾರ ಅವರು? ನೋಡ್ರಿ, ಮೀನಿಂಗ್ ಹೇಳ್ರಿ ನೀವು. ಆಸ್ ದ ಪೋಯೆಟ್ ಅಂದ್ರೆ ಏನು? ಪೋಯೆಟ್ ಅಂದ್ರೆ ಯಾರು? ನೋ 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 ಬರೀ ಪೋಯೆಟ್ ಮೀನಿಂಗ್ ಹೇಳ್ರಿ ನಂಗೆ ಸಾಕು. ವಾಟ್ ಯು ಮೀನ್ ಬೈ ಪೋಯೆಟ್? ಕವಿ. ಪೋಯೆಟ್ ಅಂದ್ರೆ ಕವಿ, ಪೋಯಮ್ ಅಂದ್ರೆ ಕವಿತೆ. ಸೊ ಕವಿತೆಯನ್ನು ಬರೆಯೋನು ಯಾರು? ಕವಿ. ಸೊ ಈ ಈಸ್ ನೋನ್ ಆಸ್ ದಿ ಪೋಯೆಟ್ ಆಫ್ ನೇಚರ್. ನೇಚರ್ ಅಂದ್ರೆ ಪರಿಸರ, ಅದಕ್ಕಿಂತನೂ ಪ್ರಕೃತಿ. ಓಕೆ, ಸೊ ಪ್ರಕೃತಿಯ ಕವಿ ಅಂತ ಕರೀತಾರೆ, ನಿಸರ್ಗದ ಕವಿ, ನಿಸರ್ಗ. ಓಕೆ, ದೆನ್ ಹಿ ವಾಸ್ ಬಾರ್ನ್ ಇನ್ ದ ಲೇಕ್ ಡಿಸ್ಟ್ರಿಕ್ಟ್ ಇನ್ ನಾರ್ತ್ ವೆಸ್ಟ್ ಇಂಗ್ಲೆಂಡ್. ಸೊ ಇಂಗ್ಲೆಂಡಿನ ನಾರ್ತ್ ವೆಸ್ಟ್ ಭಾಗದಲ್ಲಿದ್ದಂಥ ಲೇಕ್ ಡಿಸ್ಟ್ರಿಕ್ಟ್ ಅಲ್ಲಿ ಹುಟ್ಟಿದಂಥವ್ರು ಯಾರು? ವಿಲಿಯಂ ವರ್ಡ್ಸ್ವರ್ತ್. ನೆಕ್ಸ್ಟ್, he was the major English romantic poet who created the romantic trend in English literature in 1798 with the publication of the lyrical ballads. ನೋಡಿ, ಇಂಗ್ಲೆಂಡ್ನಲ್ಲಿ ಅಥವಾ ಇಂಗ್ಲಿಷ್ ಸಾಹಿತ್ಯದ ಒಂದು ಘಟ್ಟದಲ್ಲಿ ಏನಾದರೂ ಇವರು ರೊಮ್ಯಾಂಟಿಕ್ ಯುಗ ಅಂತ ಸ್ಟಾರ್ಟ್ ಮಾಡಿದ್ರಪ್ಪ ಅಂತ. ರೊಮ್ಯಾಂಟಿಕ್ ಯುಗ ಅಂತ ಬರ್ತದೆ. ನೀವು ಯಾರಿಗಾದರೂ ಇಂಗ್ಲಿಷ್ ಸಾಹಿತ್ಯವನ್ನು ಓದೋ ಇಂಟ್ರೆಸ್ಟ್ ಇದ್ರೆ, ಕನ್ನಡದಲ್ಲಿ ಓದೋ ಇಂಟ್ರೆಸ್ಟ್ ಇದ್ರೆ, ಪ್ರೊಫೆಸರ್ ಎಲ್.ಎಸ್. ಶೇಷಗಿರಿ ರಾವ್ ಬರೆದದ್ದು ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಅಂತದ. ಸೊ ನಿಮ್ಮ ನಾಲೆಜ್ಗೋಸ್ಕರ ಆದ್ರೆ ನೀವು ಓದ್ರಿ. ಅದರಲ್ಲಿ ರೊಮ್ಯಾಂಟಿಕ್ ಯುಗ ಅಂದ್ರೆ ಏನು ಎಲ್ಲ ಡೀಲ್ ಮಾಡ್ಯಾರ. ಸೊ ಆ ರೊಮ್ಯಾಂಟಿಕ್ ಯುಗದ ಮುಖ್ಯ ಪ್ರವರ್ತಕರಲ್ಲಿ ಇವರು ಒಬ್ಬ ಸ್ಯಾಮ್ಯುಯಲ್ ಟೇಲರ್ ಕೋಲ್ರಿಡ್ಜ್ ಅಂತ ಒಬ್ಬ ಬರ್ತಾನ, ಇನ್ನೊಬ್ರು ವಿಲಿಯಂ ವರ್ಡ್ಸ್ವರ್ತ್.
ಓಕೆ, ಸೊ ಮುಖ್ಯ ಪ್ರವರ್ತಕರಲ್ಲಿ ಇವರು ಕೂಡ. ನೆಕ್ಸ್ಟ್ ಈಗ ಪ್ರಶ್ನೆ, 1770ರಿಂದ 1850 ಏನು ಇದು ಜೀವಿತ ಕಾಲ ಐತಲ್ಲ, ಅವಾಗ ನಮ್ಮ ದೇಶದಲ್ಲಿ ಏನೇನು ನಡೆದು, ಏನಾದ್ರು ನೀವು ಸ್ವಲ್ಪ ಇದು ಮಾಡ್ಬೋದಾ, ರಿಕಾಲ್ ಮಾಡ್ಬೋದಾ? 1770ರಿಂದ 1850ರಲ್ಲಿ 50 ತನಕ ನಮ್ಮ ದೇಶದೊಳಗೆ ಏನೇನು ನಡೀತಾ ಇತ್ತು? ಕ್ಯಾನ್ ಎನಿಬಡಿ ಎಕ್ಸ್ಪ್ಲೈನ್? ಇದು ಯಾವ ಘಟ್ಟ ಆಗಿತ್ತು ನಮ್ಮ ದೇಶ? ನೀವು ಹಿಂಗೆ ಓದ್ಬೇಕು, ನಾನು ನಿಮ್ಗೆ ಹೇಳತ್ತೀನಿ, ಅನಾಲಿಸಿಸ್ ಹಿಂಗೆ ಮಾಡ್ಬೇಕು. ಓಕೆ, ಸಿಪಾಯಿದಾಗೆ 1857 50 ಯಾವಾಗ ನಡೀತದೆ? 50 ಅಲ್ರಿ ಮೇಡಮ್, 50 ಅಲ್ಲ, 57, 1757. ಓಕೆ, ಅದೇ ಹೇಳಿದ್ರೆ ಸಾರಿ ಮುಂದೆ. ಸೊ ಈ ಟೈಮ್ ಏನಾಗಿತ್ತು ನೀನು ನೆನಪು ಮಾಡ್ಕೊ, ಯು ಜಸ್ಟ್ ರಿಕಾಲ್, ವಿಚಾರ ಮಾಡಿ ಏನಾಗಿತ್ತು. ಒಂದಂತೂ ಪ್ಲಾಸ್ಟಿಕ್ ಕದನ ಹೇಳಿದೆ, ಇದು ಯಾವಾಗ? 1757. ನಾನೇನು ಕೇಳತ್ತೀನಿ 1770. ಸೊ ಪ್ಲಾಸ್ಟಿಕ್ ಕದನದ ಒಂದು ಏನು ನಡೆದಿತ್ತು, ಆ ಒಂದು ಏನು ಒಂದು ಬ್ಲ್ಯಾಕ್ ಮಾರ್ಕ್ ಇನ್ನೂ ತನಕ ಜನರ ಮೇಲೆ ಇತ್ತು, ಮರೆಯೋಕ್ಕಾಗಿದ್ದಿಲ್ಲ ಅದು. ಓಕೆ, ಮುಂದೆ 1771ನಲ್ಲಿ ಏನು ನಡೀತದ? 1771ರಲ್ಲಿ ಏನು ನಡೀತೈತಿ? 1764 ಈಸ್ ದಿ ಟೈಮ್ ಆಫ್ ಬ್ಯಾಟಲ್ ಆಫ್ ಬಕ್ಸರ್. ಬಕ್ಸರ್ ಕದನ ಅಥವಾ 1760s ಒಳಗೆ ಹೇಳ್ಕೊರಿ. ನಾನೇನು ಕೇಳತ್ತೀನಿ 1771 ಒಳಗೆ ಏನು ನಡೀತೆ ಹೇಳಿ, ನಾಳೆ ಹೇಳ್ಬೇಕು. 1771 ಏನು ನಡೀತು ನಾನು ನಾಳೆ ಹೇಳ್ಬೇಕು. ನನಗೆ ಹೇಳತ್ತೀನಿ, ನೀನು ಮೊಬೈಲ್ ಅದೇನೋ ನೋಡಕ್ಕೆ ಹೋಗ್ಬೇಡ್ರಿ. ಓಕೆ, ನಾಳೆ ಹೇಳಿ. ಆಮೇಲೆ 1771 1850 ತನಕ ಏನೇನು ನಡೆದಿರ್ಬೋದು ಸ್ವಲ್ಪ ವಿಚಾರ ಮಾಡಿ ಹೇಳ್ರಿ. ನಿಮ್ಗೆಲ್ಲ ಕರೆಕ್ಟ್ ಹೇಳಕ್ಕೆ ಹೋಗ್ಬೇಡ್ರಿ, ನಾವು ವಿಚಾರ ಮಾಡಿ ಹೇಳಿ. ಕರ್ನಾಟಕದೊಳಗೆ ದೊಡ್ಡ ಘಟನೆ ನಡೀತು ಹೇಳಿ. ನೋಡ್ರಿ ಮೇಡಮ್, ನಿಮ್ಮನ್ನ ಹೇಳಕತ್ತೀನಿ, ಯು ಆರ್ ಸ್ಟೂಡೆಂಟ್ಸ್ ಆಫ್ ಆರ್ಟ್ಸ್ ಸ್ಟೂಡೆಂಟ್ಸ್ ನಾನು ಹೇಳೋದು. ನೀವು ಹೆಂಗೆ ಸ್ಟಡಿ ಮಾಡ್ಬೇಕಪ್ಪ ಅಂದ್ರೆ ಯು ಶುಡ್ ಅನಲೈಸ್. ನೀವು ಸುಮ್ ಸ್ಟಡಿ ಮಾಡೋದಲ್ಲ, ಬ್ಲೈಂಡ್ ಆಗಿ ಸ್ಟಡಿ ಮಾಡೋದಿಲ್ಲ. ಈಗ ಒಂದು ಈ ಕವಿತೆ ಇಲ್ಲ ಇಲ್ಲಿ ಕೊಟ್ಟಾರಪ್ಪ ಅಂತಂದ್ರೆ ಇದ್ರ ಹಿಂದೆ ಒಂದು ಮೀನಿಂಗ್ ಇರ್ತದೆ, ಐತಲ್ಲ, ಇದ್ರ ಹಿಂದೆ ಇಡೀ ಫಿಲಾಸಫಿ ಇರ್ತೈತೆ. ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಜಸ್ಟ್ ವಿಚಾರ ಮಾಡಿ. ಇದು ಎಂಥ ಪ್ರಮುಖ ಘಟ್ಟ ಗೊತ್ತೇ ನಿಮಗೆ? 1770 1850 ತನಕ ನಿಮ್ಗೆ ಗೊತ್ತೈತಿ ಎಷ್ಟು ಭಾಳ ಒಂದು ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ಇಂಡಿಯನ್ ನ್ಯಾಷನಲಿಸಮ್. ಅಂದ್ರೆ ಇನ್ನು ಫುಲ್ಲಿ ನ್ಯಾಷನಲಿಸಮ್ ಇನ್ನೂ ಬಂದಿಲ್ಲ ನಮ್ಮಲ್ಲಿ. ಆ ಒಂದು ದೇಶ ಪ್ರೇಮ ಅಲ್ಲಿ ಇನ್ನೂ ಅಂದ್ರೆ ಏನು ಇದು ರಾಷ್ಟ್ರೀಯತೆ ಅನ್ನೋ ಒಂದು ಕಲ್ಪನೆ ಇರಲಿಲ್ಲ. ಬಟ್ ಇಲ್ಲಿ ನಡೆಯುವಂಥ ಏನು ಘಟನಾವಳಿಗಳಿದ್ವಲ್ಲ, ಇವು ಮುಂದೆ ರಾಷ್ಟ್ರೀಯತೆ ಅನ್ನೋ ಒಂದು ಭಾವನೆ ಅಥವಾ ಒಂದು 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 ಪ್ರೇರಣೆಗೆ ಬೀಜ ಬಿತ್ತಾವ. ನಾ ಸಿಂಪಲ್ ಕೇಳಕತ್ತೀನಿ, ನಾನು ನಿಮಗೆ ಹಿಸ್ಟ್ರಿ ಓದಿರಿ ನೀವೆಲ್ಲರೂ. ಅದು ಆಯ್ತು ರೀ ಮೇಡಮ್. 57 ಆಂಗ್ಲೋ ಮೈಸೂರು ಯುದ್ಧ. ಮತ್ತೆ ಹಂಗೆ ಬರ್ಬೇಕು ಆಂಗ್ಲೋ ಅವೆಲ್ಲ ನಡೆದು ಮತ್ತೆ ಯಾವಾಗ ನಡೀತಾವ ಹೇಳ್ರಿ? ಅದೇ ರೀ ನೋಡ್ರಿ, ಅದು ಏನಪ್ಪಾ ಅಂದ್ರೆ ಅಲ್ಲಿಂದ ಮುಂದೆ ಸ್ಟಾರ್ಟ್ ಆಗಕತ್ತಿತ್ತು. ನಾನು ಈ ಘಟ್ಟದೊಳಗೆ ಕೇಳಾಕತ್ತೀನಿ ಏನೇನಾಯ್ತು. ಅದು ಯಾವಾಗ್ರಿ? ಮತ್ತೆ ಯಾವ್ದ್ರಿ? 1914. 14 to 18. ಮುಂದೆ ನೆನಪು ಕರ್ನಾಟಕದ ನಡೆದ ಘಟನೆ ಕೇಳತ್ತೀನ. ಕರ್ನಾಟಕದ ನಡೆದಂಥ ಕದನ ಅದು 1565 1565. ಹಿಸ್ಟ್ರಿ ಸೀರಿಯಸ್ ಆಗಿ ಓದ್ತಿರಲಿಲ್ಲ? ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಾಲಜಿ ಇವೆಲ್ಲ ನೀವು ಸೀರಿಯಸ್ ಆಗಿ ಓದ್ತಿರಲಿಲ್ಲ? ನಿಮ್ಮ ಓವರ್ ಆಲ್ ಪರ್ಸನಾಲಿಟಿ ಅಂತ ಬೆಳೆಸುವಂಥ ಮುಖ್ಯ ಸಬ್ಜೆಕ್ಟ್ಗಳು ಇವೆ: ಹಿಸ್ಟ್ರಿ, ಸೋಷಾಲಜಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್. ನಿಮ್ಮ ಥಿಂಕಿಂಗ್ ಕೆಪಾಸಿಟಿಗೆ ಫಿಲಿಪ್ ಕೊಡುವಂಥ ಸಬ್ಜೆಕ್ಟ್ಸ್ ಇವೆ ಮೇನ್.
ನಾನು ಒತ್ತು ಕೇಳಾಕತ್ತೀನಿ ಇನ್ನೊಮ್ಮೆ. ಕರ್ನಾಟಕದೊಳಗೆ ಒಂದು ಇಂಪಾರ್ಟೆಂಟ್ ಇವೆಂಟ್ ನಡೀತು, ಬಯಸ್ಕೋಬೇಡ್ರಿ ನನ್ನ ಕಡೆ. ಕರ್ನಾಟಕದೊಳಗೆ ಇಟ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಇವೆಂಟ್ ಇನ್ ನಾರ್ತ್ ಕರ್ನಾಟಕ. ಮತ್ತೆ ಮೇಡಮ್, ಇನ್ ನಾರ್ತ್ ಕರ್ನಾಟಕ ಹೇಳ್ರಿ. ನೋಡ್ಪ ಹಿಂಗೆ ಮಾಡ್ತಾರ ಯಾವ್ದ್ರಿ? ಅದು ಯಾವಾಗ್ರಿ ಮೇಡಮ್? 73. ಏನಪ್ಪ ಸರ್ಗೆ ಹೆಂಗೆಷ್ಟು ಇಂಟ್ರೆಸ್ಟ್ ಐತೆ ಅಂತ ಕೇಳ್ತಾರೆ. ಇಂಗ್ಲೀಷ್ ನನಗೆ ನೆಕ್ಸ್ಟ್ ಲವ್. ಫಸ್ಟ್ ಲವ್ ಇಸ್ ಮೈ ಹಿಸ್ಟ್ರಿ. ಫಸ್ಟ್ ಲವ್ ಇಸ್ ಆಲ್ವೇಸ್ ಹಿಸ್ಟ್ರಿ. ಹಿಸ್ಟ್ರಿ ನನಗೆ, ಐ ಲವ್ ಹಿಸ್ಟ್ರಿ ಲೈಕ್ ಎನಿಥಿಂಗ್. ಹೇಳಿ ಮೇಡಮ್, ವಿಚಾರ ಉತ್ತರ ಕರ್ನಾಟಕ ಆದ್ ಕೊಟ್ಟೆನಾ ಹೇಳೋಲಾಗಿರಿ. ಕಿತ್ತೂರು ಕದನ, ಕಿತ್ತೂರು ರಿವೋಲ್ಟ್ ಯಾವಾಗಾಯ್ತು? ರಾಣಿ ಚೆನ್ನಮ್ಮ ಕಿತ್ತೂರು ಯಾವಾಗಾಯ್ತು ಕದನ? ಚೆನ್ನಮ್ಮ ಅಂದ್ರೆ ಯಾರು ಗೊತ್ತು ನಿಮ್ಗೆ? ಯಾರು ಹೇಳ್ರಿ, ಬರೀ ಇದು ರಾಣಿ ಇದ್ರಿ ಅದು ಅಷ್ಟೇ ಹೇಳಕ್ ಹೋಗ್ಬೇಡ್ರಿ. ಆಕಿನ ಪರ್ಸನಾಲಿಟಿ ನಿಮ್ಗೆ ಗೊತ್ತೈತಿ ಹೆಂಗದ ಅಂತ. ಇಡೀ ಸ್ತ್ರೀ ಕುಲಕ್ಕೆ ಆಕೆ ಒಂದು ಭೂಷಣ ಇದ್ದಂಗೆ. ದ್ಯಾಟ್ ಕೈಂಡ್ ಆಫ್ ಲೇಡಿ, ಇಟ್ಸ್ ನಾಟ್ ಅ ಜೋಕ್. ಸಂಗೊಳ್ಳಿ ರಾಯಣ್ಣ ಬಂದು ಹೋದಂಥ ಕಾಲ. ರಾಯಣ್ಣನ ಬಗ್ಗೆ ಗೊತ್ತೈತಿ? ಯಾರು ಹೇಳ್ರಿ ರಾಯಣ್ಣನ ಬಗ್ಗೆ? ಬರ್ಲಿ, ಯಾರಾದ್ರೂ ಮಾತಾಡ್ಬಿಡ್ರಿ ರಾಯಣ್ಣನ ಬಗ್ಗೆ. ರಾಯಣ್ಣನ ಬಗ್ಗೆ ಮಾತಾಡ್ರಿ ಬಂದು. ಸಂಗೊಳ್ಳಿ ರಾಯಣ್ಣ ಗೊತ್ತಿದೆ ನಿಮ್ಗೆ? ರಿಯಲ್ ಫೈಟರ್. ದಿಸ್ ಲೇಡಿ ವಾಸ್ ಅ ರಿಯಲ್ ಫೈಟರ್. ರಾಣಿ ಚೆನ್ನಮ್ಮ, ದ ಕ್ವೀನ್ ಆಫ್ ಕಿತ್ತೂರ್ ಅಂತ ಹೇಳಿ ಬಸವರಾಜ್ ನಾಯ್ಕರ್ ಬರ್ದಾರ ಪುಸ್ತಕ, ಹೋದ್ರಿ. ದ ಕ್ವೀನ್ ಆಫ್ ಕಿತ್ತೂರ್ ಅಂತ ಹೇಳಿ ಬೇಕಾದ್ರೆ ತರಿಸ್ಕೊಡ್ತೀನಿ ನಾನು. ಇಂಥವೆಲ್ಲ ಮರಿಬಾರ್ದು. ಇಟ್ ಈಸ್ ಮೈ ರಿಪೀಟೆಡ್ ಇನ್ಸಿಸ್ಟೆನ್ಸ್. ನಾನು ಹೇಳ್ತೀನಿ, ಇಟ್ ಈಸ್ ಮೈ ರಿಪೀಟೆಡ್ ಎಂಫಸಿಸ್. ಇಂಥವೆಲ್ಲ ಮರಕ್ಕೆ ಕೊಟ್ಟರು. 1824 ಕದನ ಆಯ್ತು. ಮುಂದೆ ಕಿತ್ತೂರು ರಿವೋಲ್ಟ್ ಮೋಸ್ಟ್ಲಿ 1824, ನಂಗೆ ಅಷ್ಟು ಕರೆಕ್ಟ್ ನೆನಪಿಲ್ಲ. ಅವ್ರು 1813 18 ಶತಮಾನದೊಳಗೆ, ಮುಂದೆ 18-19 ಶತಮಾನ ಹಾಗೆ ಅದು ಇದ್ರೊಳಗೆ. ಮುಂದೆ 1776 ನಡೀತದೆ. 1776 ಜಾಗತಿಕ ಇತಿಹಾಸದ ಒಂದು ಪ್ರಮುಖ ಘಟ್ಟ, ಒಂದು ಇಂಪಾರ್ಟೆಂಟ್ ಘಟ್ಟ. 1776 ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್. ಅಮೆರಿಕ ಸ್ವತಂತ್ರಗೊಂಡಿತು. ಮುಂದೆ ಓಕೆ, ಈಗ ಒಂದು ಕೆಲಸ ಮಾಡೋಣ. ಲೆಟ್ ಅಸ್ ಮೇಕ್ ಎನ್ ಅನಾಲಿಸಿಸ್. ಇವತ್ತು ಬೇಡ, ನೀವು ಮನೆಗೆ ನೀವು ಒಂದು ವರ್ಕ್ ತಗೋರಿ, ಅದನ್ನು ಟೇಕ್ ಇಟ್ ಆಸ್ ಎ ಹೋಮ್ ವರ್ಕ್. 1770 ಹಿಡಿದು 1850 ತನಕ ಏನೇನು ಘಟನೆ ಹಿಡಿದು ಪ್ಲೀಸ್ ಮೇಕ್ ಅ ಲಿಸ್ಟ್. ನಾಳೆ ನಿಮ್ಮಿಬ್ಬರಿಗೂ ನೋಡೀನಿ, ಇವ್ರು 4 ಮಂದಿ ನೋಡೀನಿ, ಅವ್ರಿಬ್ಬರಿಗೂ ನೋಡೀನಿ. ನಾಳೆ ಹಿಡ್ದೆ ಕೇಳೋಣ ಕಂಪಲ್ಸರಿ. ಏನು ಹೇಳ್ತೀನಿ, ಒಂದು ವೇಳೆ ಒಂದು ಸೆಕೆಂಡ್. Anyway, so now it is a joint work of Wordsworth and Samuel Taylor Coleridge. According to Wordsworth, poetry is the most philosophical of all writings. ಏನಂದ್ರೆ ಫಿಲಾಸಫಿ ಅಂದ್ರೆ ಏನು? ತತ್ವಜ್ಞಾನ, ತತ್ವಶಾಸ್ತ್ರ. ಓಕೆ, ಸೊ ಯಾವುದೇ ಒಂದು ವಿಷಯದ ಮೂಲ ಏನಿರ್ತದಲ್ಲ, ದಟ್ ಈಸ್ ಫಿಲಾಸಫಿ. ಓಕೆ, ದೆನ್ he was honored with the title of poet laureate in 1843, and he held till his death in 1850. Which he held till his death in 1850. He wrote more than 300 poems. ಎಷ್ಟು ಬರೆದಾರೆ ಕವಿತೆಗಳು? 300ಕ್ಕಿಂತ ಹೆಚ್ಚು ಕವಿತೆಗಳನ್ನು ಇವರು ಬರೆದಾರೆ. Then the Prelude is considered as his masterpiece, which was published posthumously. Prelude ಅಂದ್ರೇನು? ಪ್ರಿಲ್ಯೂಡ್ ಅಂದ್ರೆ ಏನಿಲ್ಲ, ಇವರ ಒಂದು ಪ್ರಮುಖ, ಇವರ ಮಾಸ್ಟರ್ ಪೀಸ್, ಇವರ ಬೆಸ್ಟ್ ವರ್ಕ್. ಯಾವಾಗ ಇದನ್ನ ಪಬ್ಲಿಷ್ ಮಾಡಿದ್ರು? ಪಾಸ್ಟಮಸ್ಲಿ. ಪಾಸ್ಟಮಸ್ಲಿ ಅಂದ್ರೆ ವಾಟ್ ಯು ಮೀನ್ ಬೈ ಪಾಸ್ಟಮಸ್ಲಿ? ಮರಣೋತ್ತರವಾಗಿ, ಇವರು ಸತ್ತ ನಂತರ ಇವರು ಬರೆದಂಥ ಕವಿತೆ ಯಾವುದು? ಪ್ರಿಲ್ಯೂಡ್ ಅನ್ನೋದು ಪಬ್ಲಿಷ್ ಆಯಿತು. ನೆಕ್ಸ್ಟ್, ಹೀಸ್ ಅದರ್ ಫೇಮಸ್ ವರ್ಕ್ಸ್ ಆರ್ ಟಿಂಟನ್ ಆಬಿ, ಓಡ್, ಇಂಟಿಮೇಷನ್ಸ್ ಆಫ್ ಇಮ್ಮೊರ್ಟಾಲಿಟಿ, and recollections of early childhood, and poems in 2 volumes. So these are his important works. Now, ಈಗ poem ಬಗ್ಗೆ ಏನಾಯ್ತು ಕೇಳಿ. The Tables Turned is about the importance of nature.
It says that books are just barren leaves that provide empty knowledge, and that nature is the best teacher which can teach more about human evil and good. Meaning ಹೇಳಿರೋದು. The table turned is about the importance of nature. ಏನಂದ್ರೆ ಇಂಪಾರ್ಟೆನ್ಸ್ ಅಂದ್ರೆ ಏನು? ಇಂಪಾರ್ಟೆನ್ಸ್ ಅಂದ್ರೆ ಏನು? ಪ್ರಾಮುಖ್ಯತೆ. ಯಾವುದರ ಪ್ರಾಮುಖ್ಯತೆ? ಪ್ರಕೃತಿಯ ಪ್ರಾಮುಖ್ಯತೆ. ಪ್ರಕೃತಿಯ ಪ್ರಾಮುಖ್ಯತೆಯನ್ನು ತಿಳಿಸುವಂತ ಕವಿತೆ ಯಾವುದು? ಟೇಬಲ್ ಸ್ಟೋನ್. ನೆಕ್ಸ್ಟ್, ಇಟ್ ಸೇಸ್ ದಟ್ ಬುಕ್ಸ್ ಆರ್ ಜಸ್ಟ್ ಬ್ಯಾರನ್ ಲೀವ್ಸ್ that provide empty knowledge. ಏನು ಹೇಳ್ತಾರೆ ಕವಿತೆ ಒಳಗ? ನೀ ಏನು ಪುಸ್ತಕದೊಳಗೆ ನಾಲೆಜ್ ಹುಡುಕಾಡ್ತೀಯಲ್ಲ, ಓಕೆ, ಪುಸ್ತಕಗಳಲ್ಲಿ ಏನು ನಾಲೆಜ್ ಹುಡುಕಾಡ್ತೀಯಲ್ಲ, ಅದ್ರ ಪುಸ್ತಕ ತಗೊಳ್ತಾ ಇಲ್ಲ, ಜಸ್ಟ್ ಈಸ್ ಗಿವಿಂಗ್ ಅನ್ ಎಕ್ಸಾಂಪಲ್. ಪುಸ್ತಕದಲ್ಲಿ ಏನು ನೀವು ನಾಲೆಜ್ ಹುಡುಕ್ತಿಯಲ್ಲ ಅದ್ರಲ್ಲಿ ಇಲ್ಲ, ಅದು ಇದು ಬ್ಯಾರನ್ ಐತೆ ಅಂತಾನೆ. ಬ್ಯಾರನ್ ಅಂದ್ರೆ ಏನು? ಬಂಜೆ, ಇಲ್ಲಿ ಬೆಳೆಯೋದಿಲ್ಲ, ಏನೂ ಆಗೋದಿಲ್ಲ, ಫರ್ಟೈಲ್ ಇಲ್ಲದು, ಅದ್ರ ನೇಚರ್ ಹಂಗಿಲ್ಲ, ನಿನಗೆ ಎಲ್ಲ ರೀತಿಯಿಂದ ನಾಲೆಜ್. ಓಕೆ, ದೆನ್ ಅಂಡ್ ದಟ್ ನೇಚರ್ ಇಸ್ ದ ಬೆಸ್ಟ್ ಟೀಚರ್. ಯಾವ ಮನುಷ್ಯನಿಗೆ ಬೇಕಾದಂತ, ಮನುಷ್ಯನಿಗೆ ಸುಲಭವಾಗಿ ಸಿಗುವಂತ ಬೆಸ್ಟ್ ಟೀಚರ್ ಯಾರು? ಪ್ರಕೃತಿ. ಓಕೆ, ಪ್ರಕೃತಿ ನಿಜವಾದ ಟೀಚರ್. ದೆನ್ ವಿಚ್ ಕ್ಯಾನ್ ಟೀಚ್ ಮೋರ್ ಅಬೌಟ್ ಹ್ಯೂಮನ್ ಈವಿಲ್ ಅಂಡ್ ಗುಡ್. ಹ್ಯೂಮನ್ ಅಂದ್ರೆ ಏನು? ಮಾನವೀಯತೆ, ಹ್ಯುಮ್ಯಾನಿಟಿ, ಮಾನವೀಯತೆ, ಮಾನವೀಯ ಮೌಲ್ಯಗಳನ್ನ, ಕೆಟ್ಟದ್ದನ್ನ, ಯಾವ್ದು ಕೆಟ್ಟದ್ದು ಯಾವ್ದು ಒಳ್ಳೆಯದನ್ನ ತಿಳಿಸುವಂತ ಕೆಪಾಸಿಟಿ ಯಾರಿಗೈತಿ? ನೇಚರ್, ಪ್ರಕೃತಿಗೆ. ಓಕೆ, ದೆನ್ the speaker pleads his friend to put down his or her books and come outside, because there is more of wisdom in the songs of the birds outside than there is in any book. ಏನಂತಾರ ಅವರು? ಸ್ಪೀಕರ್ ಏನ್ ಮಾಡಕತ್ತಾರ? ಅವ್ರ ಫ್ರೆಂಡ್ಸ್ಗೆ ಏನ್ ಹೇಳಕತ್ತಾರ? ಇಲ್ಲಿ ಬುಕ್ಸ್ಗಳನ್ನ ಬಿಟ್ಟು ಹೊರಗೆ ಬಾ ಅಂತಾರ ಅವರು. ಪುಸ್ತಕವನ್ನು ಬಿಟ್ಟು ಹೊರಗೆ ಬಾ, ನೀನು ಪುಸ್ತಕ ಲೋಕದಿಂದ ಬಿಟ್ಟು ಹೊರಗೆ ಬಾ. ಎಲ್ಲಿ ಬಾ? ಪ್ರಕೃತಿ ಅಲ್ವಾ? ಯಾಕೆ ಬಾ? ಇಲ್ಲಿ ಏನೈತೆ ಸೆಂಟೆನ್ಸ್ ನೋಡ್ರಿ, ಬಿಕಾಸ್ ದೇರ್ ಈಸ್ ಮೋರ್ ಆಫ್ ವಿಸ್ಡಮ್. ವಿಸ್ಡಮ್ ಅಂದ್ರೆ ಏನು? ವಾಟ್ ಈಸ್ ವಿಸ್ಡಮ್? ವಿಸ್ಡಮ್ ಅಂದ್ರೆ ಏನು? ವಿಸ್ಡಮ್ ಮೀನ್ಸ್ ವಿವೇಕ. ನಮಗೆ ನಾಲೆಜ್ ಇರ್ಬೋದು, ಬಿ ಎ ಕಲ್ತು ನಾವು ನಾಲೆಜ್ ಪಡೆದಿರ್ಬೋದು, ಬಟ್ ವಿವೇಕ ಹೈಯೆಸ್ಟ್ ಫಾರ್ಮ್ ಆಫ್ ನಾಲೆಜ್. ವಿವೇಕ ಅಂದ್ರೆ ಏನು? ಕಾಮನ್ ಸೆನ್ಸ್. ನಮಗೆ ಏನು ವಿಸ್ಡಮ್ ಅಂದ್ರೆ ಹೈಯೆಸ್ಟ್ ಫಾರ್ಮ್ ಆಫ್ ನಾಲೆಜ್. ವಿವೇಕ ಕೊಡ್ತದೆ. ಏನಪ್ಪ ಬುದ್ಧಿ ಇರ್ಲಾರ್ದಂಗೆ ಮಾಡ್ತೀಯಲ್ಲ, ಬುದ್ಧಿ ಅಂತೀವಲ್ಲ, ದಟ್ ಈಸ್ ವಿಸ್ಡಮ್. ಓಕೆ, ದೆನ್ ಇಟ್ ಈಸ್ ಅಬೌಟ್ ಎಂಜಾಯಿಂಗ್ ಲೈಫ್ ಟು ದ ಫುಲ್ಲೆಸ್ಟ್ ಅಮಿಸ್ಟ್ ನೇಚರ್. ಅಂದ್ರೆ ಪ್ರಕೃತಿಯ ನಡುವೆ ಇದ್ದು, ಪ್ರಕೃತಿಯಲ್ಲಿದ್ದು ಜೀವನವನ್ನ ಫುಲ್ ಆಗಿ ಎಂಜಾಯ್ ಮಾಡೋದಂತ. ಮನೆಯಲ್ಲಿರೋದು ಅಥವಾ ಎಲ್ಲೋ ಲೈಬ್ರರಿಯಲ್ಲಿ ಕುಂತು ಏನು ಪ್ರಕೃತಿ ಬಿಟ್ಟು ಹೊರಗಿರೋದು, ದಟ್ ಈಸ್ ನಾಟ್ ಲೈಫ್, ದಟ್ ಈಸ್ ನಾಟ್ ಎಂಜಾಯ್ಮೆಂಟ್. ಹಿಯರ್ ಇನ್ ನೇಚರ್ ಯು ಕ್ಯಾನ್ ಫೈಂಡ್ ದ ರಿಯಲ್ ಎಂಜಾಯ್ಮೆಂಟ್. ಓಕೆ, ಶಾಲ್ ಐ ಗೋ ಟು ದ ಪೋಯಮ್? ಹೋಗ್ಲಿ ಪೋಯಮ್ಗೆ? ಓಕೆ, ಸೊ ಫಾಲೋ ಮೀ ಇನ್ ದ ಟೆಕ್ಸ್ಟ್ ಬುಕ್. ಇಲ್ಲಿ ನೋಡ್ರಿ ಸೀನ್ ಹೆಂಗೈತಿ. ದ ಪೋಯಟ್, ರೂಮ್ ಆಫ್ ಬುಕ್ಸ್, ಪೋಯಟ್ಸ್ ಫ್ರೆಂಡ್. ಲೆಟ್ ಅಸ್ ಅಸ್ಯೂಮ್, ವಿಚಾರ ಮಾಡೋಣ, ಕವಿಯ ಫ್ರೆಂಡ್ ಅದನ್ನ ಪುಸ್ತಕ ಹಿಡ್ಕೊಂಡು ರೂಮಲ್ಲಿ ಕುಂತ. ಕವಿ ನೋಡಿ ಏನು ಹೇಳ್ತಾನ? ಅಪ್ ಅಪ್ ಮೈ ಫ್ರೆಂಡ್ ಅಂಡ್ ಕ್ವಿಟ್ ಯೋರ್ ಬುಕ್ಸ್ ಆರ್ ಶ್ಯೂರ್ಲಿ ಯು ವಿಲ್ ಗ್ರೋ ಡಬಲ್. ಅಪ್ ಅಪ್ ಮೈ ಫ್ರೆಂಡ್ ಅಂಡ್ ಕ್ಲಿಯರ್ ಯೋರ್ ಲುಕ್ಸ್, ವೈ ಆಲ್ ದಿಸ್ ಟಾಯ್ಲ್ ಅಂಡ್ ಟ್ರಬಲ್. ಹೇಳ್ರಿ, ಮೀನಿಂಗ್ ಹೇಳ್ರಿ. ಫಸ್ಟ್ ಎರಡು ವರ್ಡ್ಗಳು ಏನು ಸೂಚಿಸ್ತಾವೆ? ಅಪ್ ಅಪ್ ಅಂದ್ರೆ ಏನು? ಹಾ, ಏಳು ಮೊದಲು ಅಂತ. ಯಾಕೆ ಹೇಳ್ಬೇಕು ನೀನು? ಓದ್ರಿ ಸೆಂಟೆನ್ಸ್. ಅಪ್ ಅಪ್ ಮೈ ಫ್ರೆಂಡ್, ಏಳು, ಅಂಡ್ ಕ್ವಿಟ್ ಯುವರ್ ಬುಕ್ಸ್. ಕ್ವಿಟ್ ಯುವರ್ ಬುಕ್ಸ್ ಅಂದ್ರೆ ಪುಸ್ತಕವನ್ನು ಬಿಡು, ಆ ಪುಸ್ತಕಗಳನ್ನು ಬಿಡು. ಬಿಟ್ಟು ಏನ್ ಮಾಡ್ಬೇಕು? ಆರ್ ಶ್ಯೂರ್ಲಿ ವಿಲ್ ಗ್ರೋ ಡಬಲ್. ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋತೀನಿ ನೀನು, ಕನ್ಫ್ಯೂಷನ್ ಮಾಡ್ಕೋತೀವಿ. ವಿಲ್ ಬಿ ಇನ್ ಟ್ರಬಲ್. ಡಬಲ್ ಅಂದ್ರೆ ಏನಿಲ್ಲಿ? he will not be able to see things clearly. ಏನಾದರೂ ಒಂದು ಪ್ರಾಬ್ಲಮ್ಯಾಟಿಕ್ ಮಾಡ್ಕೊಳ್ಬೋದು ನೀನು. ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಅಲ್ಲಿ ನೀನು ಬರ್ಬೋದು, ಅಥವಾ ಒಂದು ಪರ್ಫೆಕ್ಟ್ ಸಿಚುವೇಶನ್ ಅಲ್ಲಿ ನೀನು ಇರ್ಲಿಕ್ಕಿಲ್ಲ. ಓಕೆ, ದೆನ್ ಅಪ್ ಅಪ್ ಮೈ ಫ್ರೆಂಡ್ ಅಂಡ್ ಕ್ಲಿಯರ್ ಯುವರ್ ಲುಕ್ಸ್. ಅಂದ್ರೆ ಲುಕ್ ಅಂದ್ರೇನು? ಲುಕ್ ಅಂದ್ರೇನು? ನೋಟ. ಲುಕ್ಸ್ ಅಂದ್ರೆ ನೋಟಗಳು. ಓಕೆ, ನೋಟ. ಓಕೆ, ಕ್ಲಿಯರ್ ಯುವರ್ ಲುಕ್ಸ್ ಅಂದ್ರೆ ಏನಂತ? ನೋಡು, ಸರಿಯಾಗಿ ನೋಡು, ನೋಟ ನೆಟ್ಟಿಗೆ ಮಾಡ್ಕೊ. ಫಸ್ಟ್ ಆಫ್ ಆಲ್, ಎಲ್ಲದು ನಿಜವಾದ ಪ್ರಕೃತಿ, ನಿಜವಾದ ಏನು ಮನುಷ್ಯನಿಗೆ ಸಿಗ್ಬೇಕಾದಂತ ಖುಷಿ ಎಲ್ಲೈತಿ? ಈ ಪುಸ್ತಕದಲ್ಲೆಲ್ಲ. ಅಲ್ಲಿ ನೋಡು ಏನೈತಿ ನನ್ನ ಮುಂದೆ? ನೇಚರ್ ಅದ, ಅಲ್ಲಿ ಬಾ ಅಂತ. ಕಮ್ ಟು ನೇಚರ್, ಗೋ ಟು ನೇಚರ್. ಓಕೆ, ದೇರ್ ಯು ಕ್ಯಾನ್ ಫೈಂಡ್ ಎಂಜಾಯ್ಮೆಂಟ್, ದೇರ್ ಯು ಕ್ಯಾನ್ ಫೈಂಡ್ ಬ್ಯೂಟಿ. ನೆಕ್ಸ್ಟ್, ದ ಸನ್ ಅಬೌವ್ ದಿ ಮೌಂಟನ್ಸ್ ಹೆಡ್, a fresh spring luster mellow, through all the long green fields has spread his first sweet evening yellow.
ಟೈಮ್ ಏನಾಗೈತಿ? ಈವ್ನಿಂಗ್ ಆಗೈತಿ. ಸೂರ್ಯ ಮುಣಗಾಗತ್ತ. ಮೌಂಟನ್ಸ್ ಹೆಡ್ ದೊಡ್ಡ ಅಲ್ಲಿ ಏನದಾವಲ್ಲಿ ಮೌಂಟನ್ಸ್ ಅದಾವ, ಪರ್ವತ ಮೌಂಟನ್ಸ್ ಅದಾವ, ಅಲ್ಲಿಂದ ಮುಣಗ್ತಾ ಇದ್ದಾನೆ. ಅಲ್ಲಿ ಏನಾಗುತ್ತದೆ ಅಲ್ಲಿ ಆ ಫ್ರೆಶ್ನಿಂಗ್ ಲಸ್ಟರ್ ಮೆಲೋ. ಹೆಂಗಪ್ಪ ಅಂತಂದ್ರೆ ಅದೇನು ರಸಭರಿತ ಒಂದು ವಾತಾವರಣ ಐತೆ. ಸೊ ವೆರಿ ವೆರಿ ಬ್ಯೂಟಿಫುಲ್ ಸೀನ್. ಓಕೆ, ವೆರಿ ಬ್ಯೂಟಿಫುಲ್ ಸೀನ್. ಹೊಳಕತ್ತದ ಅಷ್ಟು ಬ್ಯೂಟಿಫುಲ್ ಸೀನ್. ಏನಂತಾನೆ, ಥ್ರೂ ಆಲ್ ದಿ ಲಾಂಗ್ ಗ್ರೀನ್ ಫೀಲ್ಡ್ಸ್ ಹ್ಯಾಸ್ ಸ್ಪ್ರೆಡ್. ಅದು ಏನು ಹಸಿರ ಹೊಲ ಅದಲ್ಲ, ಆ ಹಸಿರು ಹೊಲದಲ್ಲಿ ಅವನ ಕಿರಣಗಳು ಹೆಂಗೆ ಕಾಣಕತ್ತ, ಎಷ್ಟು ಬ್ಯೂಟಿ ಕಾಣ, ನೋಡಿದ್ರೆ ಸಾಕು ಮನಸ್ಸಿಗೆ ಏನಾಗ್ತದೆ, ಮುದ ಬರ್ತದೆ, ಒಂಥರ ಖುಷಿ ಬರ್ತದೆ. ಓಕೆ, ದೆನ್ ಹಿ ಈಸ್ ಫಸ್ಟ್ ಸ್ವೀಟ್ ಈವ್ನಿಂಗ್ ಯೆಲ್ಲೋ. ಅಂದ್ರೆ ಈವ್ನಿಂಗ್ ಟೈಮಲ್ಲಿ ಇಟ್ ಈಸ್ ಯೆಲ್ಲೋವಿಶ್ ಬಿಕಾಸ್ ಆಫ್ ಸನ್ಸ್ ರೇಸ್. ಸೂರ್ಯನ ಕಿರಣಗಳು ಹೆಂಗೆ ಮಾಡಪ್ಪ ಅಂದ್ರೆ ಯೆಲ್ಲೋಯಿಶ್ ಕಲರ್ಗಳನ್ನು ಕೊಟ್ಟು, ವೆರಿ ಬ್ಯೂಟಿಫುಲ್ ಯೆಲ್ಲೋಯಿಶ್ ಕಲರ್. ನಿಜವಾದ ಶಕ್ತಿ ಎಲ್ಲೈತಿ ಸೂರ್ಯನಲ್ಲಿ. ಸೋರ್ಸ್ ಆಫ್ ಸ್ಟ್ರೆಂತ್ ಈಸ್. ಓಕೆ, ದೆನ್ ಮತ್ತೇನು ಹೇಳ್ತಾರೆ ನೋಡಿ, ಬುಕ್ಸ್ ಇಟ್ ಇಸ್ ಅ ಡಲ್ ಆ್ಯಂಡ್ ಎಂಡ್ಲೆಸ್ ಸ್ಟ್ರೈಫ್. ಏನಂದಲ್ಲ ಬುಕ್ಸ್, ಅಲ್ಲಿ ನೋಡ್ರಿ ಮುಂದೆ ಬುಕ್ಸ್ ಮುಂದೆ ಏನೈತೆ, ಎಕ್ಸ್ಕ್ಲಮೇಟರಿ ಮಾರ್ಕ್. ಇಸ್ ಸೇಯಿಂಗ್ ಬುಕ್ಸ್ ಈ ತೊಗೊಂಡು ಏನು ಮಾಡ್ತೀವಿ? ಇಟ್ ಈಸ್ ಅ ಡಲ್ ಆ್ಯಂಡ್ ಎಂಡ್ಲೆಸ್ ಸ್ಟ್ರೈಫ್. ಡಲ್ ಅಂದ್ರೆ ಏನು? ಏನಂತ ಕರೆಕ್ಟ್ ಆಗಿ ಏನಂತ ಅಂದ್ರೆ ನಾಟ್ ದ್ಯಾಟ್ ಬ್ರೈಟ್ ಅಲ್ಲ, ಮನಸ್ಸಿಗೆ ನೋಡಿದ ತಕ್ಷಣ ಖುಷಿ ಕೊಡುವಂಥದ್ದಲ್ಲ. ಡಲ್ ಅಂದ್ರೆ ಡಲ್ ಅಟ್ಮಾಸ್ಫಿಯರ್. ಸೈಲೆಂಟ್ ಅಲ್ಲ ನೋ ಸೈಲೆಂಟ್ ಅಂತ ಅನ್ಬಾರ್ದು, ಬಟ್ ದ್ಯಾಟ್ ವಿಚ್ ಇಸ್ ನಾಟ್ ವೆರಿ ಬ್ಯೂಟಿಫುಲ್. ಅಷ್ಟು ಮನಸ್ಸಿಗೆ ಖುಷಿ ಕೊಡ್ಲಾರ್ದಂಥದ್ದು ಮಂಕ್ ಆಗಿರ್ಬೋದು. ದಟ್ ಈಸ್ ದ ಕರೆಕ್ಟ್. ಓಕೆ, ದೆನ್ ಏನು ಹೇಳ್ತಾನೆ ನಾವು, ಇಟ್ ಈಸ್ ಆಲ್ ಡಲ್ ಬಿಸ್ನೆಸ್. ಇದು ನೀವು ಮಾಡ್ತಾ ಇರೋದು ಡಲ್ ಅಂಡ್ ಎಂಡ್ಲೆಸ್. ನೀವು ಓದೋದೈತಪ್ಪ ಎಂಡ್ಲೆಸ್. ಇದು ನೀವು ಓದ್ಬೋದು, ಕಂಟಿನ್ಯೂಸ್ ಆಗಿ ಓದು, ಎಂಡ್ ಆಗೋದಿಲ್ಲ ಅದು. ಬಟ್ ಅದು ಒಂದು ಸ್ಟ್ರೈಫ್. ನೀವು ಸುಮ್ಮನೆ ಯು ಆರ್ ಜಸ್ಟ್ ಓವರ್ ವರ್ಕಿಂಗ್. ಇಟ್ ಈಸ್ ನಥಿಂಗ್ ಬಟ್ ಸ್ಟ್ರೈಫ್. ಸೊ ಕಮ್ ಹಿಯರ್ ದ ವುಡ್ಲ್ಯಾಂಡ್ ಲಿನೆಟ್, ಹೌ ಸ್ವೀಟ್ ಈಸ್ ಮ್ಯೂಸಿಕ್. ಏನಂತ ನೋಡ್ರಿ, ಕಮ್ ಹಿಯರ್ ದ ವುಡ್ಲ್ಯಾಂಡ್ ಲಿನೆಟ್. ಲಿನೆಟ್ ಅಂದ್ರೆ ಏನು? ಒಂದು ಪಕ್ಷಿ. ಆ ವುಡ್ಲ್ಯಾಂಡ್ ಲಿನೆಟ್ನ ಬಂದು ನೋಡ್ಬಾರ್ದು. ಅದು ಹೆಂಗೆ ಹಾಡ್ತದೆ ಕೇಳು. ಪ್ರಕೃತಿಯಲ್ಲಿಯೇ ಆ ಪಕ್ಷಿಯ ಸಾಂಗ್ ಅನ್ನ ಕೇಳು. ಬುಕ್ ಓದೋದು ಬಿಡು, ಹೊರಗೆ ಬಾ, ಆ ಪಕ್ಷಿಯ ಸಾಂಗ್ ಅನ್ನ ಕೇಳು. ಓಕೆ, ಏನು ಹೇಳ್ತಾನೆ, ಹೌ ಸ್ವೀಟ್ ಹೀಸ್ ಮ್ಯೂಸಿಕ್ ಅಂದ್ರೆ ಆ ಪ್ರಕೃತಿಯ ಆ ಒಂದು ಪಕ್ಷಿಯ ಹಾಡು. ಚರ್ಪಿಂಗ್ ಸೌಂಡ್ಸ್ ಅದಲ್ಲ, ಇಟ್ ಇಸ್ ವೆರಿ ಬ್ಯೂಟಿಫುಲ್. ಇಟ್ ಈಸ್ ಲೈಕ್ ಎ ಮ್ಯೂಸಿಕ್. ರಾಜ್ಕುಮಾರ್ ಸಾಂಗ್ ಕೇಳಿರಿ, ನಾದಮಯ ಸಾಂಗ್ ಕೇಳಿರಿ. ನಾದಮಯ ಕೇಳಿಲ್ಲ. ರಾಜ್ಕುಮಾರ್ ಗೊತ್ತದ ನಿಮ್ಗೆ? ಯಾರು ರಾಜ್ಕುಮಾರ್ ಅಂದ್ರೆ ನೀವು ನಾದಮಯ ಸಾಂಗ್ ಕೇಳಿಲ್ಲ, ಕೇಳೇ ಇಲ್ಲ. ಒಟ್ಟ ಇನ್ನೂ ತನಕ ಕೇಳೇ ಇಲ್ಲ. ನಿಮ್ದೆಲ್ಲರೂ ನಾಳೆ ಒಂದೊಂದು ಫೋಟೋ ತಂದ್ರಿ, ನಾನು ನನ್ನ ಡೈರಿ ಒಳಗೆ ಹಚ್ಚಿಡ್ತೀನಿ. ನೀವು ರಾಜ್ಕುಮಾರ್ ನಾದಮಯ ಸಾಂಗ್ ನೀವು ಕೇಳಿಲ್ಲ ಅಂದ್ರೆ, ರಾಜ್ಕುಮಾರ್ ರೆಪ್ರೆಸೆಂಟ್ಸ್ ಆಕ್ಟಿಂಗ್. ನಿಜವಾದ ಕಲೆಯ ಆರಾಧಕ, ಕಲೆಯ ಸಾಕಾರ ಮೂರ್ತಿ ರಾಜ್ಕುಮಾರ್. ಆ ನಾದಮಯ ಸಾಂಗ್ ಕೇಳ್ರಿ, ಗ್ರೂಪಿಗೆ ಹಾಕ್ಲಿ. ಅದು ಒಂದು ಸಿಂಗಲ್ ಸಾಂಗ್ ಇಂದ ರಾಷ್ಟ್ರ ಪ್ರಶಸ್ತಿ ಗೆದ್ಕೊಂಡಂತ ರಾಜ್ಕುಮಾರ್ ಬಗ್ಗೆ ನಿಮ್ಗೆ, ಆ ಸಾಂಗ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನಾನು ಕಳಿಸ್ತೀನಿ, ಗ್ರೂಪಿಗೆ ಕಳಿಸ್ತೀನಿ, ನಾದಮಯ ಸಾಂಗ್. ಓಕೆ, ರಾಜ್ಕುಮಾರ್ ಅಂದ್ರೆ ಏನು? ಅದಕ್ಕೆ ರಾಜ್ಕುಮಾರ್ ಮೇಲೆ ಒಂದು ಬುಕ್ ಬಂದೈತೆ, ಆ್ಯನ್ ಇನ್ಇಮಿಟಬಲ್ ಆಕ್ಟರ್ ವಿತ್ ಗೋಲ್ಡನ್ ವಾಯ್ಸ್. ಯಾರು ಅವ್ರ ಥರ ನಟನೆ ಮಾಡೋಕ್ಕಾಗೋದಿಲ್ಲ. ಏನು, ಹಿ ಹ್ಯಾಸ್ ಅ ಗೋಲ್ಡನ್ ವಾಯ್ಸ್. ಇಂಥವೆಲ್ಲ ಬುಕ್ಸ್ ಓದ್ಬೇಕು ನೀವು. ಸೊ ಪ್ರಕೃತಿ ನಾದಮಯ ಐತೆ ಅಂತ ಹೇಳ್ತಾರೆ. ಹೆಂಗೆ ನಾದಮಯ ಐತೆ ಹೇಳ್ರಿ? ನೀವು ಹೊರಗೆ ಹೋಗ್ರಿ. ಇಲ್ಲ ಅಂತ ಏನು ಸಿಟಿ ಒಳಗೆ ಇರೋದು ಬೇಡ, ನೋ ಸಿಟೀಸ್. ಓಕೆ, ಸಿಟಿ ಒಳಗೆ ಇರೋದು ಬೇಡ, ಹೊರಕ್ಕೆ ಹೋಗ್ರಿ. ದೂರ ಎಲ್ಲ ಹೊರಗೆ ಭಾಳ ರಿಮೋಟ್ ಪ್ಲೇಸ್ ಒಳಗೆ ಅಲ್ಲಿ ನಿಮ್ಗೆ ಏನು ಕೇಳ್ತೈತಿ? ಬರೀ ಚಿರ್ಪಿಂಗ್ ಸೌಂಡ್ಸ್ ಆಫ್ ದ ಬರ್ಡ್ಸ್, ಆ ಹೊಲದಲ್ಲಿ ಆ ಗಿಡಗಳಲ್ಲಿ ಹರಿದು ಹೋಗುವಂಥ ಗಾಳಿ ಸೌಂಡ್. ಓಕೆ, ಮತ್ತು ಸೂರ್ಯನ ಬೆಳಕು ಇಲ್ಲಿ ಕಾಣ್ತದಿಲ್ಲ. ಹೊಲ್ದಾಗಿಂತ ನಾ ಬೆಳೆದವಲ್ಲ, ನಿಮಗೆ ಗೊತ್ತದಲ್ಲ. ಸೊ ಅದೆಲ್ಲ ಏನು? ಇಟ್ ಈಸ್ ನಥಿಂಗ್ ಬಟ್ ದಿ ಸ್ಟ್ರೆಂತ್ ಆಫ್ ನೇಚರ್. ಇಟ್ ಈಸ್ ನಥಿಂಗ್ ಬಟ್ ದಿ ಮ್ಯೂಸಿಕ್ ಆಫ್ ನೇಚರ್. ಇದನ್ನ ಎಂಜಾಯ್ ಮಾಡ್ತಿರಲ್ಲ. ಸೊ ದಿಸ್ ಈಸ್ ಲೈಕ್. ಸೊ ಇಲ್ಲಿ ಬಂದು ನೋಡೋ ಬುಕ್ಸ್ ಬಿಟ್ಟು ಬಾ, ಇಲ್ಲಿ ಲಿನೆಟ್ ಗೊತ್ತೈತಿ. ಆ ಲಿನೆಟ್ ಅನ್ನ ಪಕ್ಷಿಯ ಸಾಂಗ್ನ, ಅದ್ರ ಮ್ಯೂಸಿಕ್ ಅನ್ನ ಕೇಳು, ಎಷ್ಟು ಬ್ಯೂಟಿಯಿಂದ ಹಾಡ್ತದದು ಅಂತ. ನಿನಗೆ ಇದು ನೋಡಿ ನನಗೆ ಮನಸ್ಸು ಚೇಂಜ್ ಆಗೋದು ಅನ್ಕೋತಾನ. ಇಂಥ ಪ್ರಕೃತಿ ಒಳಗೆ ಪುಸ್ತಕ ಓದತ್ತಿಲ್ಲ, ಪ್ರಕೃತಿನೇ ಒಂದು ಪುಸ್ತಕ ಇದ್ದಂಗೆ ಬಂದು ಎಂಜಾಯ್ ಮಾಡು ಅಂತ. ಓಕೆ, ದೆನ್ ದೇರ್ ಇಸ್ ಮೋರ್ ಆಫ್ ವಿಸ್ಡಮ್ ಇನ್ ಇಟ್. ಈ ಒಂದು ಸಾಂಗ್ನಲ್ಲಿ, ಪ್ರಕೃತಿಯಲ್ಲಿ ಏನೈತಪ್ಪ ಅಂದ್ರೆ ನಿಜವಾಗಿ ಮನುಷ್ಯನಿಗೆ ಬೇಕಾದಂಥ ವಿವೇಕ, ಬುದ್ಧಿ, ನಿಜವಾಗ್ಲೂ ನಾಲೆಜ್ ಸಿಗೋದು ಪ್ರಕೃತಿಯಲ್ಲಿ. ನಾನು ಹೇಳಿ ನಿಮ್ಗೆ ಎಷ್ಟೋ ಸಲ, ರೈತರಿಗೆ ಈ ಮಣ್ಣಲ್ಲಿ ಇದೇ ಬೆಳೀತದೆ ಅನ್ನೋದು ಈಸಿಲಿ ಗೊತ್ತಾಗ್ತದೆ. ಅವ್ರೇನಾದ್ರೂ ಅಗ್ರಿಕಲ್ಚರ್ ಸೈನ್ಸ್ ಮಾಡಿರ್ತಾರ,
ಅಗ್ರಿಕಲ್ಚರ್ ಸೈನ್ಸ್ ಮಾಡಿರ್ತಾರ, ಹೌದಪ್ಪ BSc ಅಗ್ರಿಕಲ್ಚರ್ MS ಅಗ್ರಿಕಲ್ಚರ್ ಮಾಡಿರ್ತಾರ? ನೋ. ಇವ್ರು ಏನು ರೈತರು ಯಾವ ರೀತಿ ಭೂಮಿಯನ್ನ ಇದು ಏನ್ ಮಾಡ್ತಾರ, ಗೇದು ಅದನ್ನ ಬೆಳೆಸ್ತಾರಲ್ಲ, ಅದನ್ನ ನೋಡಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಡಾಕ್ಯುಮೆಂಟೇಶನ್ ಮಾಡ್ತಾರಲ್ಲ, ಅಲ್ಲಿಂದ ಏನಾಗ್ತದೆ, ಮನುಷ್ಯ ಓದಬೇಕಾದಂಥ ಸ್ಟ್ರೀಮ್ಸ್ ಸ್ಟಾರ್ಟ್ ಆಗ್ತವೆ. BSc ಮಾಡ್ರಿ, BA ಮಾಡ್ರಿ, ಪ್ರಕೃತಿಯಿಂದ ಎಲ್ಲಾನು ಪ್ರಕೃತಿಯಿಂದ ಬಂದದ್ದು. ಈಗ ನೀವು ಎತ್ತಿನ ಗಾಡಿಗೆ ಆ ಚಕ್ರಕ್ಕೆ ಇದು ಹಾಕಿರ್ತಾರೆ, ಏನದು ಮೆಟಲ್ ಹಚ್ಚಿರ್ತಾರಲ್ಲ, ಮೆಟಲ್ ಏನು ಐರನ್ ಮೆಟಲ್ ಹಾಕಿರ್ತಾರ, ಅದಕ್ಕೂ ಸೈಂಟಿಫಿಕ್ ಮೀನಿಂಗ್ ಐತಿ, ತಿಳಿತಲ್ಲ. ಸೊ ಸುಮ್ಮನೆ ಏನೋ ಒಂದು ತೊಗೊಂಡ್ರಪ್ಪ, ತಗೊಂಡು ಬಡದಿಲ್ಲ ಅವ್ರ ಅನಾಲಿಸಿಸ್ ಐತಲ್ಲಿ. ಎವ್ರಿಥಿಂಗ್ ಈಸ್ ಫುಲ್ ಆಫ್ ವಿಸ್ಡಮ್ ಇನ್ ನೇಚರ್. ಬಟ್ ನಾವು ನೋಡತ್ತಿಲ್ಲ, ನಾವೇನು ಮಾಡ್ತೀವಿ, ಅಂಥ ರೈತರಿಗೆ ನಾವೇ ಕಿಮ್ಮತ್ ಕೊಡಂಗಿಲ್ಲ, ಏಕೋಚಂದ ಮಾತಾಡ್ತೀವಿ. ತಿಳಿತಾರೆ, ಈ ಮಣ್ಣೊಳಗೆ ಇದೇ ಬೆಳಿತೈತಿ. ನನ್ನ ಫ್ರೆಂಡೇ ನಾನು ಹೇಳ್ತಾನೆ, ಇತ್ತು ನನ್ನ ಫ್ರೆಂಡ್ ಅನಂತ, ಈ ಮಣ್ಣು ಭಾರಿ ಅದ, ಇಲ್ಲಿ ಬಂದು ಇಳಿದು ಇದೇ ಕಾಲೇಜ್ ಮುಂದೆ ನಾವು ಹೋದಷ್ಟು ನಿಮ್ದು ಬ್ಯಾಚ್ ಇದ್ದಿಲ್ಲ, ಇನ್ನು ಬಂದಿದ್ದಿಲ್ಲ, ನಾವು ಹೋದ್ಸಲ ಅವ್ನಿಗೆ ಕರ್ಕೊಂಡ್ ಬಂದಿಲ್ಲ. ಅನಂತ ಏನು ರೀ ಮಣ್ಣು ನಾನು ಮತ್ತು ಡೋಣಿ ಸಾಲ್ ಮಣ್ಣು ಹಿಂಗೆ ಅವ್ರ ಕಡೆ ಅಲ್ಲಿ ಭೀಮಾ ಭಾಗದವರು, ಅಲ್ಲಿನ ಮಸ್ತ್ ಐತಿ ಮಣ್ಣು ಇಲ್ಲ ಅಂದಿಲ್ಲ, ಬಟ್ ಇಲ್ಲಿ ಬಂದಾಗ ಡೋಣಿ ಸಾಲ್ ಮಣ್ಣು ಹಿಂಗೆ ಆ ಕಡೆ ಎಲ್ಲ ಕರ್ಕೊಂಡೋಗಿದ್ವಿ. ಏನದು ಈ ಕಡೆ ಈ ತಾಳಿಕೋಟೆ ರೋಡ್ ಅದಲ್ಲ, ಆಮೇಲೆ ಈ ಕಡೆ ಈ ಡೋಣೂರು ರೋಡಿಗೆಲ್ಲ. ಸೊ ನೋಡಿದ ತಕ್ಷಣ ಭಾಳ ಲೈಕ್ ಆಯ್ತು, ಅನಂತ ಮಣ್ಣು ಭಾರಿ ಅದ, ತೊಗೊಂಡ್ರೆ ಇಲ್ಲೇ ತೊಗೊಂಡ್ರೆ ನಿಮ್ಮಲ್ಲ ಆತ. ಹೆಂಗೆ ಗೊತ್ತಾಯ್ತು? ಬಿಕಾಸ್ ಹಿ ಹ್ಯಾಸ್ ವರ್ಕ್ ಹಾರ್ಡ್, ಹಿ ಈಸ್ ಎ ಫಾರ್ಮರ್ ಆ್ಯಕ್ಚುಲಿ. ಹೊಲದಲ್ಲಿ ಕೆಲಸ ಮಾಡ್ಯಾರ ಅವ್ರು. ಬಟ್ ನಾವು ಇವತ್ತು ಎಂಥ ನೀಚ ಎಂಥ ಒಂದು ಪ್ರವೃತ್ತಿ ಬಂದೀವಪ್ಪ ಅಂದ್ರೆ ರೈತರಿಗೆ ನಾವು ಕಿಮ್ಮತ್ ಕೊಟ್ಟು ಮಾತಾಡ್ತಿಲ್ಲ, ಏಕೋಚಂದ ಮಾತಾಡ್ತೀವಿ. ಅವ ಕೊಟ್ಟಿದ್ದು ಅನ್ನನೇ ತಿಂತೀವಿ, ಬಟ್ ನಾವೇನು ಮಾಡಿದ್ವಿ, ಮರ್ತೀವಿ. ಬಟ್ ಪ್ರಕೃತಿ ಹಂಗಲ್ಲ, ನಿಮ್ಮ ಪ್ರಕೃತಿ ಏನೇ ಕೆಟ್ಟ ಮಾಡಿದ್ರು ನಮಗೆ ಒಳ್ಳೇದು. ವಿ ಹ್ಯಾವ್ ಸೋ ಮಚ್ ಟು ಲರ್ನ್ ಫ್ರಮ್ ನೇಚರ್. ಪ್ರಕೃತಿಯಿಂದ ನಾವು ಭಾಳ ಕಲಿಬೋದು. ಮನುಷ್ಯನ ಪರ್ಸನಾಲಿಟಿನೇ ಚೇಂಜ್ ಮಾಡೋಕೆ ತಾಕತ್ತೆ. ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಹೆಂಗಿರ್ತಾರಪ್ಪ ಅಂದ್ರೆ, ಅವ್ರ ಬಗ್ಗೆ ನಮ್ಮ ಸರ್ ಒಂದು ಮಾತು ಹೇಳ್ತಾರೆ. ಈಗ ನೀವು ಎಲ್ಲೋ ಯಾವಾಗಾದ್ರೂ ಒಂದು ಕಡೆ ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಹೋಗಿರಿ, ಕಂಪ್ಲೀಟ್ ಶಾಂತ ಇದ್ದದ್ದು ಪ್ಲೇಸಿಗೆ ಹೋಗಿರಿ, ಆ ಶಾಂತತೆನ ಮಾತಾಡಕತ್ತಪ್ಪ ಹೆಂಗೆ ಅನ್ಸಿರ್ಬೋದು? ಈಗ ಫುಲ್ ಸೈಲೆಂಟ್ ಆಯ್ತೈತಿ, ಏನೋ ಒಂದು ಬರ್ಡ್ ಅದು ಏನಾದರೂ ಸೌಂಡ್ ಮಾಡ್ತಪ್ಪ, ನಮ್ಮ ಒಂಥರ ಖುಷಿ ಅನಿಸ್ತೈತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸಿದ್ದೇಶ್ವರ ಸ್ವಾಮಿಗಳು ಮಾತಾಡತ್ತಪ್ಪ ಅಂದ್ರೆ ಸೈಲೆನ್ಸ್ ಮಾತಾಡ್ದಂಗೆ ಇರ್ತದೆ. ಅಂದ್ರೆ ಸೈಲೆಂಟ್ ಅನ್ನು ಸುಮ್ಮ ಕೂತೈತೆ, ಅದು ಅದೇ ಸ್ಲೋ ಮಾತಾಡ್ತೈತಲ್ಲ, ಸೈಲೆನ್ಸಿಗೆ ಬಾಯಿ ಬಂದಂಗೆ ಅಂತ. ಅಂಬೇಡ್ಕರ್ ಮಾತನಾಡಲಂತಾರೆ ಗ್ರಂಥಾಲಯಕ್ಕೆ ಬಾಯಿ ಬಂದಂತ ಆಗುತ್ತಿತ್ತು ಅಂತ. ಅಂದ್ರೆ ಗ್ರಂಥಾಲಯನೇ ಮಾತಾಡ್ದಂಗೆ. ಅಂದ್ರೆ ಅರ್ಥ ಏನು ಅಂದ್ರೆ ಮನುಷ್ಯನೇ ಒಂದು ಲೈಬ್ರರಿ ಇದ್ದಂಗೆ. ಇಂಥವ್ರೆಲ್ಲ ಆಗ್ಬೋದು ಪ್ರಕೃತಿ. ಓಕೆ, ದೆನ್ ಅರ್ಥ ಆಗತ್ತೆ ಎಷ್ಟು ಹೇಳಿದ್ದು, ಸೀರಿಯಸ್ಲಿ ಹೇಳಿ. ಓಕೆ, ದೆನ್ ಬೋರ್ ಆಗತ್ತಿಲ್ಲ. ಓಕೆ, ಅಂಡ್ ಹಾರ್ಕ್ ಹೌ ಬ್ಲೀಡ್ ದ ಥ್ರಾಸಲ್ ಸಿಂಗ್ಸ್. ಹಾರ್ಕ್ ಅಂದ್ರೇನು? ಕೇಳೋದು. ಹಾರ್ಕ್ ಅಂದ್ರೆ ಕೇಳೋದು. ಕೇಳಪ್ಪ ಏನು ಮಾಡಾಕತ್ತೈತಿ ಹೊರಗೆ, ಯಾವ ಪಕ್ಷಿ ಹಾಡಾಕತ್ತೈತಲ್ಲಿ. ಹೌ ಬ್ಲೀಡ್ ದ ಥ್ರಾಸಲ್ ಸಿಂಗ್ಸ್. ಬ್ಲೀತ್ ಅಂದ್ರೇನು? ಹೌ ಹ್ಯಾಪಿಲಿ. ಬ್ಲೀತ್ ಅಂದ್ರೆ ಹ್ಯಾಪಿಲಿ. ದ ಥ್ರಾಸಲ್ ಸಿಂಗ್ಸ್. ಥ್ರಾಸಲ್ ಅಂದ್ರೆ ಕೋಳಿ. ಯಾವಾಗ ಹಾಡ್ತೈತಿ? ಸೌಂಡ್ ಯಾವಾಗ ಮಾಡ್ತದೆ? ಥ್ರಾಸಲ್ ಕಾಕ್ ಯಾವಾಗ ಸೌಂಡ್ ಮಾಡ್ತದೆ? ರಾತ್ರಿ ಮಲ್ಕೊಳ್ಳೋ ಮುಂದೆ, ಬೆಳಿಗ್ಗೆ ಮಾಡ್ತದೆ. ಅದನ್ನು ಕೇಳತ್ತಾನೆ. ಯಾಕೆ ಬೆಳಿಗ್ಗೆನೇ ಮಾಡ್ತದಪ್ಪ ಅದು? ಯಾಕೆ? ಅದಕ್ಕೂ ಏನಾದರೂ ಮೀನಿಂಗ್ ಇದ್ದೇ ಇರ್ತದೆ. ಪ್ರಕೃತಿ ಒಳಗೆ ಎಲ್ಲದಕ್ಕೂ ಒಂದು ಮೀನಿಂಗ್ ಐತೆ. ಓಕೆ, ದೆನ್ ಹಿ ಟೂ ಈಸ್ ನೋ ಮೀನ್ ಪ್ರೀಚರ್. ಅವನು ಕೂಡ ಟೀಚರ್ ಇದ್ದಂಗೆ. ಅಂದ್ರೆ ಏನು, ಆ ಕೋಳಿ ನನಗೆ ಟೀಚರ್ ಇದ್ದಂಗೆ. ಏನು ಕಲಿಸ್ತೈತೆ ನಮ್ಗೆ? ಏನು ಹೇಳ್ತೈತಿ? ಬೆಳಕಾಯ್ತು ಅಂತ ಹೇಳ್ತೈತಿ. ಹೇಳು ನೀನು ಮಲ್ಕೋಬೇಡ, ಬೆಳಕಾಯ್ತು ಅಂತ. ಈಗ ದೆನ್ ಕಮ್ ಫೋರ್ತ್ ಇನ್ ಟು ದ ಲೈಟ್ ಆಫ್ ಥಿಂಗ್ಸ್. ಅಂದ್ರೆ ಬೆಳಕಿನಲ್ಲಿ ಬಾ, ಕತ್ತಲದಿಂದ ಬೆಳಕಿಗೆ ಬಾ. ಎಲ್ಲದ ಬೆಳಕ? ಪ್ರಕೃತಿ ಒಳಗೆ, ನಿಸರ್ಗದೊಳಗೆ ಬೆಳಕೈತೆ, ಆ ಬೆಳಕಿನಾಗ ಬಾ. ಓಕೆ, ದೆನ್ ಲೆಟ್ ನೇಚರ್ ಬಿ ಯುವರ್ ಟೀಚರ್. ನೋಡ್ರಿ ಅಂತ ಪವರ್ಫುಲ್ ಸೆಂಟೆನ್ಸ್, ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿ. ಲೆಟ್ ನೇಚರ್ ಬಿ ಯುವರ್ ಟೀಚರ್. ಎಲ್ಲ ಯಾವ ಟೀಚರು ಬೇಡ ನಿನಗೆ, ಪ್ರಕೃತಿನೇ ನಿನಗೆ ಟೀಚರ್. ಯಾವ ಟೀಚರ್? ಪ್ರಕೃತಿಯನ್ನ ನಿನ್ನ ಟೀಚರ್ ಅಂತ ಎಕ್ಸೆಪ್ಟ್ ಮಾಡ್ಕೋ ಸಾಕು. ಏಕಲವ್ಯ ಹೆಂಗೆ ಕಲಿತಾನೆ? ಬಾಣ ಬಿಡೋದು ಏಕಲವ್ಯ ಹೆಂಗೆ ಕಲಿತಾನೆ? ಯಾರು ಟೀಚರ್ ಬಂದು ಕಲಿಸ್ತಾರೆ? ಈ ಅಬ್ಸರ್ವ್ಸ್. ಅದೇ ಈ ಅಬ್ಸರ್ವ್ ಮಾಡಿ. ಅದು ಪ್ರಕೃತಿ ನಡೆಯುವಂಥ ಒಂದು ಘಟನಾವಳಿ ಅಲ್ಲ, ನೋಡ್ತಿರ್ತಾನೆ ಹೆಂಗಪ್ಪ ಏನಂತ. ಈಗ ಫಾರ್ ಎಕ್ಸಾಂಪಲ್ ನಾವು PUC ಇದ್ದಾಗ ಸೈನ್ಸ್ ಮಾಡ್ತಿದ್ದಾಗ ಅವಾಗ ಏನಾಗ್ತಿತ್ತು, ಚಾಕಿಲ್ಲಲ್ಲ, ಈಗ dx/dy ಅಂತಿತ್ತು. ನಾವು ಟ್ರಿಗ್ನೋಮೆಟ್ರಿ ಓದ್ತಿರ್ಬೇಕಾದಾಗ ಏನು dx/dy ಇದು ಯಾಕಪ್ಪ? ಈಗ ಫಾರ್ ಎಕ್ಸಾಂಪಲ್ ಇಷ್ಟು ಉದ್ದ ಅಂತ ಹೇಳ್ಬಿಟ್ರೆ ಸಾಕಲ್ಲ. ಮತ್ತು a+b² ಅನ್ನೋದು a+b - ಅನ್ನೋದು ಅಲ್ಜಿಬ್ರಾ ಮಾಡ್ತಿರ್ತೀವಲ್ಲ, ಬೀಜಗಣಿತ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ಯಾಕೆ ಅಂತಿದ್ದು. ಬಟ್ ಅದ್ರೊಳಗೆ ನಿಜವಾಗ್ಲೂ ಫಿಲಾಸಫಿ ಐತಲ್ಲಿ. ಹಂಗೆ ಪ್ರಕೃತಿ ಒಳಗೆ ಎಲ್ಲ ವಿಷಯದೊಳಗೂ ಫಿಲಾಸಫಿ ಐತಲ್ಲ. ದೆನ್ ಶಿ ಹ್ಯಾಸ್ ಅ ವರ್ಲ್ಡ್ ಆಫ್ ರೆಡಿ ವೆಲ್ತ್.
ಅಂದ್ರೆ ಪ್ರಕೃತಿಯ ಜಗತ್ತು ಹೆಂಗೈತಪ್ಪ ಅಂತಂದ್ರೆ ರೆಡಿ ವೆಲ್ತ್ ಅಂದ್ರೆ ಏನು? ಶ್ರೀಮಂತಿಕೆ ಅಲ್ಲಿ ಅದ, ಪ್ರಕೃತಿಯಲ್ಲಿ ಅದ. ದೆನ್ ಅವರ್ ಮೈಂಡ್ಸ್ ಅಂಡ್ ಹಾರ್ಟ್ಸ್ ಟು ಬ್ಲೆಸ್, ಅಂದ್ರೆ ಆ ಶ್ರೀಮಂತಿಕೆಯಿಂದ ಏನು ಅದು ಏನು ಮಾಡ್ತೈತಿ? ನಮ್ಮನ್ನ ಆಶೀರ್ವದಿಸ್ತೈತಿ, ನಮ್ಮ ಮನಸ್ಸನ್ನ, ನಮ್ಮ ಹೃದಯಗಳನ್ನ ಅದು ಆಶೀರ್ವದಿಸ್ತೈತಿ. ದೆನ್ ಸ್ಪಾಂಟೇನಿಯಸ್ ವಿಸ್ಡಮ್ ಬ್ರೀಚ್ಡ್ ಬೈ ಹೆಲ್ತ್, ಟ್ರುತ್ ಬ್ರೀಚ್ಡ್ ಬೈ ಚೇರ್ಫುಲ್ನೆಸ್. ಅಂದ್ರೆ ಏನು ಹಿಂಗಂದ್ರೆ ಸ್ಪಾಂಟೇನಿಯಸ್ ಅಂದ್ರೆ ಇಮಿಡಿಯೇಟ್ ಆಗಿ ಓತಪ್ರೋತವಾಗಿ ಹಂಗೆ ಬಂದ್ಬಿಡೋದು. ಬ್ರೀಚ್ಡ್ ಬೈ ಹೆಲ್ತ್, ನಮ್ಮ ಹೆಲ್ತನ್ನ ಏನು ಮಾಡ್ತದೆ? ಅದು ಪುಷ್ಟಿ ಕೊಡ್ತದೆ. ಹೆಲ್ತ್ ಇಟ್ ಡೆವಲಪ್ಸ್ ಅವರ್ ಪರ್ಸನಾಲಿಟಿ. ಓಕೆ, ದೆನ್ one impulse from a vernal wood may teach you more of a man, of moral evil and of good than all the sages can. ಸೇಜ್ ಅಂದ್ರೆ ಸೇಜ್ ಋಷಿ ಮುನಿಗಳು ನಿನಗೆ ಎಷ್ಟು ನಾವು ನಾಲೆಜನ್ನು ಕೊಡ್ಬೋದಲ್ಲ, ಈ ಜಗತ್ತಲ್ಲಿ ಆಗೋದಂಥ ಋಷಿ ಮುನಿಗಳು ನಿನಗೆ ಏನು ಎಷ್ಟು ನಾಲೆಜನ್ನು, ಎಷ್ಟು ವಿಸ್ಡಮನ್ನು ಕೊಡ್ಬೋದಲ್ಲ, ಅದಕ್ಕಿಂತ ಹೆಚ್ಚಾಗಿ ಎಲ್ಲಿ ಸಿಗ್ತದೆ ನಿನಗೆ? ಪ್ರಕೃತಿಯಲ್ಲಿ ಸಿಗ್ತದೆ. ಅದು ನಿಜವಾದ ಸನ್ಯಾಸಿ, ಅದು ನಿಜವಾದ ಸೇಜ್ ಇದ್ದಂಗೆ. ಅಲ್ಲಿ ಹೋಗು, ಯಾರ ಕಡೆ ಹೋಗ್ಬೇಡ. ಪವರ್ಫುಲ್. ಏನು ಹೇಳ್ತಾನೆ? ಒನ್ ಇಂಪಲ್ಸ್ ಫ್ರಮ್ ಅ ವರ್ನಲ್ ವುಡ್, ಅಂದ್ರೆ ಇಲ್ಲಿ ಪ್ರಕೃತಿ ಒಳಗೆ ನೋಡ್ತೀವಿ, ಗಿಡ ಗಡ್ಡೆ ಬೆಳೀತಾ ಇರ್ತಾವೆ. ಆ ಗಿಡ ಹೆಂಗೆ ಬೆಳೀತದಪ್ಪ, ಹೆಂಗೆ ಪ್ರಕೃತಿಯಲ್ಲಿ ನಡೆಯುವಂಥ ಪ್ರತಿಯೊಂದು ಪ್ರಕ್ರಿಯೆಯನ್ನು ನಿಮ್ಗೆ ನೋಡಿದಾಗ ಏನಾಗ್ತದೆ? ನಿಮ್ಗೆ ಒಂಥರ ಖುಷಿ. ಏನಪ್ಪ, ನಾನು ಬೆಳೆಸೋದು ಬೆಳೆಯಕತ್ತದಲ್ಲ, ಇದು ನಾನು ಏನು ಬೀಜ ಹಾಕಿದ್ದು ಗಿಡ ಬೆಳೀತಾ ಇದಲ್ಲ ಅಂತ. ಓಕೆ, ಬೆಳೆಯಕತ್ತದ ಅಂತೇಳಿ ಹಾಗೆ ನೀವು ನೋಡ್ತಿರ್ತಾರಲ್ಲ, ಅದು ನಿಮ್ಗೆ ಏನು ಕೊಡ್ತೈತಿ? ವಿಸ್ಡಮ್ ಕೊಡ್ತೈತಿ. ಈಗ ಮನುಷ್ಯ ಏನು ಮಾಡ್ದ, ಹೆಂಗೆ ಪ್ರಾಕ್ಟಿಕಲ್ ನಾಲೆಜ್ ಬರ್ತೈತೆ ನೋಡ್ರಿ. ಒಂದು ಗಿಡ ಬೆಳೆಸ್ತಾನೆ, ಅವಾಗ ಸ್ವಲ್ಪ ಅದು ಬಾಡಾಕತ್ತಾನೆ, ಏನು ಮಾಡ್ತಾನೆ? ಅದಕ್ಕೆ ನೀರು ಹಾಕ್ತಾನೆ. ಸೊ ನೀರು ಹಾಕಿದ್ಮೇಲೆ ನೀರು ಹಾಕಿದ್ರೆ ಬಾಡೋದಿಲ್ಲ ಅಂತ ಗೊತ್ತಾಯ್ತು, ಆಯ್ತಾ? ಸೊ ಅದ್ರ ಸುತ್ತಮುತ್ತ ಕೆಲವು ಗಿಡಗಂಟೆಗಳು ಬೆಳೆದಿರ್ತೈತೆ. ಈಗ ಇವ ಅದಕ್ಕೆ ನೀರು ಹಾಕಿದ್ನಪ್ಪ ಅಂದ್ರೆ ಜಾಸ್ತಿ ಅವು ತಗೋತಾವೆ. ಅವಾಗ ಏನಾಗ್ತದೆ? ಇದಕ್ಕೆ ಪೌಷ್ಟಿಕತೆ ಸಿಗುತ್ತೆ. ಅವಾಗ ಮನುಷ್ಯ ಏನು ಮಾಡ್ತಾನೆ? ಕಿತ್ತಾನೆ. ಇದೇನದು? ಪ್ರಾಕ್ಟಿಕಲ್ ನಾಲೆಜ್. ಸೊ ಮೊದಲು ಮನುಷ್ಯ ವಿಸ್ಡಮ್ ಕೊಡ್ತೈತಿ, ಪ್ರಕೃತಿಯನ್ನು ಬೆಳೆಸುವಂಥ ವಿಸ್ಡಮ್ ಮನುಷ್ಯ ಕೊಡ್ತೈತಿ. ಇವತ್ತು ನಾವು ಏನು ಮಾಡಕತ್ತೀವಿ? ನೀವು ಸಮುದ್ರದೊಳಗೆ ನೀವು ಡಾಕ್ಯುಮೆಂಟ್ರೀಸ್ ನೋಡ್ರಿ, ಕೆಲವು ಡಾಕ್ಯುಮೆಂಟ್ರೀಸ್ ನೀವು ಕೊಟ್ಟಿಗೆ ಹಾಕ್ತೀನಿ. ಸಮುದ್ರ ಎಷ್ಟು ಕೆಟ್ಟದ್ದು ಗೊತ್ತೈತಿ? ಎಷ್ಟು ಕೆಟ್ಟ ಉಳಿದಾವ ಸಮುದ್ರ, ಏನೂ ಉಳಿದಿಲ್ಲ. ಓನ್ಲಿ ಪ್ಲಾಸ್ಟಿಕ್ಸ್, ಓನ್ಲಿ ರಬ್ಬಿಶ್ ಮಟೀರಿಯಲ್ಸ್, ಏನೂ ಉಳಿದಿಲ್ಲ. ವಿವೇಕಾನಂದ್ರ ಏನು ಹೇಳ್ತಾರೆ? ದೇವ್ರು ಎಲ್ಲಿ ಇಲ್ಲ, ಪ್ರಕೃತಿ ಒಳಗದ ಅಂತ. ದೇವ್ರು ಇರೋದೇ ಪ್ರಕೃತಿ ಒಳಗೆ, ನಾವು ತಿಳ್ಕೊತಾ ಇಲ್ಲ. ಹಿಂದಕ್ಕೆ ನಾವು ಪ್ರಕೃತಿ ಆರಾಧಕರು, ಬರ್ಬರ್ತಾ ಏನು ಮಾಡುತ್ತೆ? ಹೊಲಸು. ಓಕೆ, ದೆನ್ ಸ್ವೀಟ್ ಇಸ್ ದ ಲೋರ್ ವಿಚ್ ನೇಚರ್ ಬ್ರಿಂಗ್ಸ್, ಅಂದ್ರೆ ಪ್ರಕೃತಿಯಲ್ಲಿ ಏನು ಕಥೆಗಳು, ಏನೊಂದು ಘಟನೆಗಳು ಏನು ನಡೀತಾವಲ್ಲ, ಏನು ನಡೆದು ಹೋಗ್ತಾವಲ್ಲ, ಅದು ನಿಜವಾದಂಥ ಒಂದು ಸ್ಟೋರಿ. ಇಟ್ ಈಸ್ ವೆರಿ ಸ್ವೀಟ್. ಅಂದ್ರೆ ಮನಸ್ಸಿಗೆ ನಮಗೆ ಆಹ್ಲಾದ ಕೊಡುವಂಥವು, ಮನಸ್ಸಿಗೆ ಮುದ ನೆಡುವಂಥವು, ಖುಷಿ ಕೊಡುವಂಥ, ಅದು ನಿಜವಾದ ಕಥೆ. ಓಕೆ, ಅವು ನಮಗೇನಾಗ್ತದಪ್ಪ ಅಂತಂದ್ರೆ ನಮ್ಮ ಪರ್ಸನಾಲಿಟಿಗೆ ಪೂರಕವಾಗಿರ್ತವೆ. ದೆನ್ ಅವರ್ ಮೆಡ್ಲಿಂಗ್ ಇಂಟೆಲೆಕ್ಟ್ ಮಿಸ್ಶೇಪ್ಸ್ ದ ಬ್ಯೂಟಿಯಸ್ ಫಾರ್ಮ್ ಆಫ್ ಥಿಂಗ್ಸ್ ವಿ ಮರ್ಡರ್ ಟು ಡಿಸೆಕ್ಟ್. ಮನುಷ್ಯ ಏನು ಮಾಡಕ್ಕಿದ್ದಾನೆ ಇವತ್ತು? ಮರ್ಡರ್ ಮಾಡಿ ನೋಡ್ತಾನೆ. ಈಗ ಒಂದು ಕಾಕ್ರೋಚ್ ಹೊಂಟೈತಪ್ಪ, ಅದನ್ನು ಹೋಗಿ ಸಾಯಿ ಹೊಡಿದು ಕಟ್ ಮಾಡೋದು, ಹೊಟ್ಟೆಗೆ ಏನೇನೈತಿ ನೋಡಿ ಮಾಡೋದು ನೀವು ಮನುಷ್ಯ ಅಂತ. ಈಗ ಬಾಹ್ಯಾಕಾಶ ಒಳಗೆ ಪ್ರಾಣಿಗಳನ್ನು ಬಿಟ್ಟು ನೋಡೋದು ಫಸ್ಟ್, ಲೈಲಾ ಅಂತ ಬಿಟ್ಟು. ಅದು ಏನು ಮಾಡುತ್ತೆ? ಅದು ಗೊತ್ತು. ಬಾಹ್ಯಾಕಾಶ ಅಂದ್ರೆ ಏನು ಗೊತ್ತಿತ್ತ? ಸೈಂಟಿಫಿಕ್ ಲ್ಯಾಬೋರೇಟರಿ ಅಂದ್ರೆ ಏನು ಗೊತ್ತಿತ್ತ? ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ನಾಯಿಯನ್ನು ಕಳಿಸ್ಬಿಟ್ಟು ಉಸಿರುಗಟ್ಟಿಸತ್ತೆ. ಎಲ್ಲಿ ಹೋಯ್ತು ಗೊತ್ತಿಲ್ಲ. ನಾವು ಏನು ಮಾಡಕತ್ತೀವಿ? ಪ್ರಕೃತಿ ಹೆಂಗೈತಲ್ಲ ಅದನ್ನ ಆಸ್ ಇಟ್ ಈಸ್ ನೋಡಕತ್ತಿಲ್ಲ ನಾವು. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಸ್ವೀಟ್ ಈಸ್ ದ ಲೋರ್ ವಿಚ್ ನೇಚರ್ ಬ್ರಿಂಗ್ಸ್ ಅವರ್ ಮೆಡ್ಲಿಂಗ್ ಇಂಟೆಲೆಕ್ಟ್ ನಮ್ದು ಬುದ್ಧಿಮತ್ತೆ ಏನೈತಲ್ಲ, ನಮ್ಮ ಇಂಟೆಲೆಕ್ಚುಯಲ್ ಕೆಪಾಸಿಟಿ ಏನೈತಲ್ಲ, ನಮ್ಮ ಇಂಟೆಲಿಜೆನ್ಸ್ ಏನೈತಲ್ಲ, ಅದು ಯಾವತ್ತು ಅಡ್ಡ ಬರೋದು. ಹಿಂಗೆ ಮಾಡಿದ್ರೆ ಏನಾಗಿತ್ತು, ಹಿಂಗೆ ಮಾಡಿದ್ರೆ ಏನಾಗಿತ್ತು, ಈ ಥರ ಮಾಡಿದ್ರೆ ಏನಾಗಿತ್ತು, ಈ ಥರ ಮಾಡಿದ್ರೆ ನಡು ಬರ್ತದೆ ಅಂತ. ನಡು ಬಂದದಕ್ಕೆ ನಾವು ಏನು ಮಾಡ್ತೀವಿ? ಪುಷ್ಟಿ ಕೊಡ್ತೀವಲ್ಲ, ಅದನ್ನ ಪ್ರಾಬ್ಲಮ್ ಮಾಡ್ತೀವಿ. ಎಲ್ಲವನ್ನ ಕೆಡಿಸಿ ನೋಡೋದು. ಪ್ರಕೃತಿ ಒಳಗೆ ಏನೈತಪ್ಪ ಅದ್ರ ಕಟ್ ಮಾಡಿ ನೋಡೋದ್ರೊಳಗೆ ಏನೈತಿ? ಇದು ಯಾರಿಗೆ ಬೇಕಾಗಿತ್ತು ನಮಗೆ. ಈಗ ಎಷ್ಟೋ ಸಲ ನೀವು ಡ್ಯಾಮ್ ಕಟ್ತಾರೆ, ನದಿ ಹರಿದು ಹೋಗ್ತಿರ್ತೈತೆ, ಇವ್ರು ಡ್ಯಾಮ್ ಕಟ್ತಾರೆ, ಹೇಳಿಬಿಟ್ಟಿರ್ತಾರೆ ಎಷ್ಟೋ ಜನ ಡ್ಯಾಮ್ ಕಟ್ಟಬೇಡ್ರಲ್ಲಿ ಡೇಂಜರಸ್ ಐತೆ ಅಂತ ಹೇಳ್ತಾರೆ. ಡ್ಯಾಮ್ ಕಟ್ಟಿದ್ರೆ ಮುಂದೆ ಎಲ್ಲದಕ್ಕೂ ಸಮಸ್ಯೆ ಆಗ್ತದೆ. ಅವಕ್ಕೆ ನದಿ ತಮ್ಮ ಕೋರ್ಸಿಗೆ ಹೆಂಗೆ ಹೋಗ್ತಿರ್ತಾವಲ್ಲ ಅದನ್ನ ಬಿಟ್ಟು ಕಟ್ಟರಲ್ಲ ಇವ್ರು ಅಂತಾರೆ. ನಾವು ಪ್ರಕೃತಿಗೆ ಏನು ಮಾಡ್ತೀವಿ? ಪ್ರಾಬ್ಲಮ್. ಈಗ ನಮ್ಗೆ ರೋಡ್ಸ್ ಬೇಕಾದವು, ಹೈವೇಸ್ ಬೇಕಾದವು, ಏನು ಮಾಡತ್ತೀವಿ ನಾವು? ಕಾಡು ಕಟ್ ಮಾಡಿ ಪೂರ ಕಾಡೆಲ್ಲ ಕಟ್ ಹಾಕಿ ಪ್ರಾಣಿಗಳು. ಫಾರ್ ಎಕ್ಸಾಂಪಲ್, ಈ ಒಂದು ಪ್ಲೇಸ್ ಐತಿ, ನಡುವೊಂದು ಪ್ಲೇಸ್ ಐತಿ, ಇದು ರೋಡ್ ಅಂತ ಐತಿ, ಈ ಕಡೆಯಿಂದ ಬರ್ತಾವೆ. ಬಂದ್ಮೇಲೆ ಏನು ಮಾಡ್ತಾವೆ? ಆಕ್ಸಿಡೆಂಟ್ ಆಗ್ತದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಭಾಳಷ್ಟು. ಸೀರಿಯಸ್ಲಿ ವಿ ಆರ್ ಟೋಟಲಿ ಡೆವಸ್ಟೇಟಿಂಗ್, ವಿ ಆರ್ ಡಿಸ್ಟ್ರಾಯಿಂಗ್ ನೇಚರ್.
ಯಾವಾಗ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಬರ್ತಲ್ಲ, ವಿಜ್ಞಾನ ಈಗೇನು ಮತ್ತೆ ಒಂದು ಹಿಂದಿನ ಕಾಲದಿಂದನೂ ಅನಾದಿ ಕಾಲದಿಂದಲೂ ವಿಜ್ಞಾನ ಇತ್ತು. ಬಟ್ ಮನುಷ್ಯ ಯಾವಾಗ ಎಕ್ಸ್ಪೆರಿಮೆಂಟೇಷನ್ ಮಾಡೋದ್ನಲ್ಲ ಅವಾಗೆಲ್ಲ ಬರ್ಬರ್ತಾ ಕೆಡಿಸ್ತಾ ಹೋದ್ರು. ಬಿಲ್ಡಿಂಗ್ಸ್ ಮಾಡಕತ್ತೀವಿ, ಪ್ರಕೃತಿ ಕೆಡ್ಸ, ರೋಡ್ಸ್ ಕೆಡ್ಸಕತ್ತೀವಿ. ಇವತ್ತು ಹೊಲ ಮಾರಿ ಪ್ಲಾಟ್ ಮಾಡ್ತಾರೆ ಮಂದಿ, ತಿಳಿತಲ್ಲ? ಹೊಲ ಮಾರಿ ಪ್ಲಾಟ್ ಮಾಡ್ತಾರೆ. ಹೊಲ ಇದ್ದಂಗೆ ಆಗ್ತದನ, ಭೂಮಿ ಇದ್ದಂಗೆ ಆಗ್ತೈತನ? ನೋ, ಇಂಪಾಸಿಬಲ್. ದೆನ್ ಇನಫ್ ಆಫ್ ಸೈನ್ಸ್ ಅಂಡ್ ಆರ್ಟ್. ಏನು ಹೇಳ್ತಾರೆ ಲಾಸ್ಟಿಗೆ? ಲಾಸ್ಟ್ ಸೆಂಟೆನ್ಸ್ ನೋಡ್ರಿ. ಇನಫ್ ಆಫ್ ಸೈನ್ಸ್ ಅಂಡ್ ಆರ್ಟ್ ಹಿಂಗಂದ್ರೆ ಏನು? ಇನಫ್ ಆಫ್ ಸೈನ್ಸ್, ಇನಫ್ ಅಂದ್ರೆ ಏನು? ಇನಫ್ ಅಂದ್ರೆ ಏನು? ಇನಫ್ ಆಫ್ ಸೈನ್ಸ್ ಅಂಡ್ ಆರ್ಟ್, ಕ್ಲೋಸ್ ಅಪ್ ದೋಸ್ barren leaves, come forth and bring with you a heart that watches and receives. ಹೇಳಿ ಮೀನಿಂಗ್ ಹೇಳಿ. ಇನಫ್ ಆಫ್ ಸೈನ್ಸ್ ಅಂಡ್ ಆರ್ಟ್ ಏನು ಹಿಂಗಂದ್ರೆ? ಸೈನ್ಸ್ ಅಂದ್ರೆ ಏನು? ಆರ್ಟ್ ಅಂದ್ರೆ ಕಲೆ. ಇನಫ್ ಆಫ್ ಸೈನ್ಸ್ ಅಂದ್ರೆ ಏನು? ಸಾಕು ಈಗಂತಾನ, ಸಾಕು ಬಿಟ್ಬಿಡಿ ಇಲ್ಲಿಗೆ, ಇನಫ್ 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 ಆಫ್ ಸೈನ್ಸ್. ಯಾವ ವಿಜ್ಞಾನವೂ ಬೇಡ, ಯಾವ ಕಲೆಯೂ ಬೇಡ. ನಿಜವಾದ ವಿಜ್ಞಾನ, ನಿಜವಾದ ಕಲೆ ಯಾವುದು? ಪ್ರಕೃತಿ. ಓಕೆ, ಕ್ಲೋಸ್ ಅಪ್ ದೋಸ್ barren leaves ಅಂದ್ರೆ ಏನಿದೆ? ಪುಸ್ತಕ, ಇದು ಎಲೆಗಳು. ಓಕೆ, ಅಂದ್ರೆ ಪೇಜಸ್ ಲೈಕ್ ಎಲೆಗಳು. ಓಕೆ, ಲೀವ್ಸ್, ಇದನ್ನ ಮುಚ್ಚಿಬಿಡು, ಪುಸ್ತಕವನ್ನು ಮುಚ್ಚಿಬಿಡು ನೀ. ಬಿಟ್ಟು ಎಲ್ಲಿ ಬಾ, ಏನಂತಾನ? ಕಮ್ ಫೋರ್ತ್ ಆ್ಯಂಡ್ ಬ್ರಿಂಗ್ ವಿತ್ ಯು ಅ ಹಾರ್ಟ್. ಬಿಟ್ಟು ಪುಸ್ತಕವನ್ನು ಮುಚ್ಚಿ ಬಾ, ನೀನು ಬಾ, ಮುಂದೆ ಬಾ. ಏನು ತಗೊಂಡು ಬಾ? ಆ್ಯಂಡ್ ಬ್ರಿಂಗ್ ವಿತ್ ಯು ಅ ಹಾರ್ಟ್. ನಿನ್ನ ಜೊತೆ ಏನು ತಗೊಂಡು ಬಾ? ಒಂದು ಹೃದಯವನ್ನು ತಗೊಂಡು. ಎಲ್ಲವನ್ನು ರಿಸೀವ್ ಮಾಡುವಂಥದ್ದು, ಎಲ್ಲವನ್ನು ನೋಡುವಂಥದ್ದು, ಎಲ್ಲವನ್ನು ನೋಡಿ ರಿಸೀವ್ ಮಾಡುವಂಥದ್ದು, ತನ್ನ ಕಡೆ ಸೆಳೆದುಕೊಳ್ಳುವಂಥದ್ದು. ಮನುಷ್ಯನಿಗೆ ಈ ಗುಣ ಬೇಕಂತ ನಾವು ವರ್ಡ್ಸ್ವರ್ತ್. ಅದಕ್ಕೆ ಇಷ್ಟೆಲ್ಲ ಮೀನಿಂಗ್ಫುಲ್ ಐಡಿಯಾಸ್ ಹೇಳುವಂಥ ನಿಜವಾದ ಕವಿ ಒಬ್ಬ ಮಹಾನ್ ವ್ಯಕ್ತಿ ಆಗ್ತದೆ. ಹೇಳ್ತಾರೆ, ಪ್ರಕೃತಿಯಲ್ಲಿ ನಾವು ಹೋಗಿ ನೋಡಿದಾಗ ಏನೈತಿ ಅಂತ ಗೊತ್ತಾಗ್ತದೆ. ನೀವು ನೋಡ್ರಿ, ಫಾರ್ ಎಕ್ಸಾಂಪಲ್, ಐ ಡೋಂಟ್ ರಿಮೆಂಬರ್, ಒಂದ್ಸಲ ನಾವು ಟೂರಿಗೆ ಹೋಗಿದ್ದೀವಿ. ಇಲ್ಲಿ ಟೂರಿಗೆ ಹೋದಾಗ ಏನಾಯ್ತು, ಅಲ್ಲೊಂದು ನದಿ ಹರಿತಾ ಇತ್ತು. ಮೋಸ್ಟ್ಲಿ ಅದು ಕಾಳಿ ನದಿ ಇತ್ತು ಅಂತ ಕಾಣ್ತದೆ, ನನಗೆ ನೆನಪಿಲ್ಲ. ಆ ರಭಸ, ಆ ನದಿ ಹರಿದು ಸೌಂಡ್ ನೋಡ್ಬೇಕು, ಹಾವು ಹೋದಂಗೆ. ಸೊ ಪ್ರಕೃತಿಯಲ್ಲಿ ನಿಮ್ಗೆ ಎಷ್ಟೋ ನಮಗೆ ಏನಾಗ್ತೈತೆ ನೋಡೋಕೆ ಸಿಗ್ತಾವೆ. ವಿ ಹ್ಯಾವ್ ವೆರಿ ಮಚ್ ಟು ಲರ್ನ್ ಫ್ರಮ್ ನೇಚರ್. ಪ್ರಕೃತಿಯ ಬ್ಯೂಟಿ ನಾವು ನೋಡೋಕೆ ನಮಗೆ ಒಂದು ಒಳ್ಳೆ ಅವಕಾಶ ಇದೆ. ಬಟ್ ಮನುಷ್ಯ ಏನು ಮಾಡಕತ್ತಾನ? ಪ್ರಕೃತಿಯನ್ನು ಕೆಡಿಸಿ ವಿಜ್ಞಾನವನ್ನು ಬೆಳೆಸ್ತಾನೆ ಅಂತ ಮೂಢನಂಬಿಕೆಗಳು ಹೊಂಟಾನೆ. ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. Okay, so I choose to stop here. Thank you very much.